11 ನಿಮಿಷಗಳಲ್ಲಿ 7 ಬ್ಲಾಸ್ಟ್ಗಳು ಆಗಿದೆ. ಇಲ್ಲಿವರೆಗೂ 157 ಜನ ಸತ್ತಿರುವ ಹಾಗೆ ಸುದ್ದಿ ಬಂದಿದೆ. ಪರೇಲ್, ಬೈಕುಲಾ, ಸಯಾನ್, ದಾದರ್, ವಿಕ್ರೋಳಿ, ಕಾಂಜುರ್ಮಾರ್ಗ್, CST ಇಲ್ಲೆಲ್ಲ ತೀವ್ರವಾದಿಗಳು ದಾಳಿ ಮಾಡಿದ್ದಾರೆ. More than 90 people, at least 100 people are injured. That's the Chief Secretary of the state. जो आंकड़ा आधिकारिक आंकड़ा है मरने वालों का वो अभी तक नहीं आया है, लेकिन बताया जा रहा है कि 100 लोग शायद हो सकता है अपनी जान। हेलो, सुनाई दे रहा है? हाँ भैया, हम पहुंच गए। आप जरा घुमा दीजिएगा इनको। गेटवे ऑफ इंडिया, नरीमन पॉइंट, मरीन ड्राइव, जू बीच, म्यूजियम भी दिखा दीजिएगा हो सके तो। ठीक है? वो सब आ गए, तुम लोग अभी चौपाटी जाओ। हेलो, लाउड स्पीकर चालू करो। सब एक एक बॉक्स ले लो। इनकमिंग कॉल सेट करो। अब डेटोनेटर ऑन करो। अब वो स्टील बोल्ट्स अंदर डालो। अब कुकर का ढक्कन बंद करो। जब तुम्हारा इनकमिंग कॉल आएगा
तब कुकर अपना काम करेगा। यही है प्लान। ये रहे वो 3 ट्रैक्स मुंबई के, सेंट्रल, वेस्टर्न और हार्बर लेन। सेंट्रल लेन है हमारा लक्ष्य। कुकर अपना पहला काम करेगा शाम को 6 बजे परेल में। सायन में 6:03 दादर स्टेशन। 6:05 भाईखला स्टेशन। 6:08 विक्रोली। 6:10 कांजूरमार्ग स्टेशन। 6:11 CST स्टेशन। Stop. Stop. ಓ ಕೇದಾರ್ ಸರ್, ಬೈಕ್ ಈಗ ನನ್ನೇ ಕ್ರಾಸ್ ಮಾಡ್ಕೊಂಡು ಹೋಯ್ತು. ಕೈ ತೋರಿಸ್ದೆ ಆದ್ರೆ ನಿಲ್ಸ್ಲೇ ಇಲ್ಲ. ಅವನು ಹೋಗಿದ್ ರೂಟ್ ಯಾವುದು ಜೋಸೆಫ್? ಅವ್ನು ಹೋಗ್ತಿರೋದು ನೋಡಿದ್ರೆ ಕಫ್ ಕಡೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ. What the hell is going on? सर, तुम लोग वहाँ पब्लिक को तंग कर रहे हो क्या? मैंने बराबर इंस्ट्रक्शन दिया था सर, लेकिन केदार सर ने किसी और को पकड़ लिया और काफी मार दिया उसको। जिसे भी पकड़ना था वो निकल गया। मैं क्या करूं सर? ಹಾ ಶಿವ. ಹಲೋ ಕಾರ್ತಿಕ್, ಒಂದು ಗುಡ್ ನ್ಯೂಸ್ ಕಣೋ. ಅದೇನು ಅಂತ ಹೇಳಲೇ. ಆ ಗಿಟಾರ್ನ ಎತ್ಕೊಂಡು ಯಾವಾಗ್ಲೂ ಕೂಡ ಯಾರ ಮನೆ ಹೆಸರಿಟ್ಕೊಂಡು ಓಡಾಡ್ತಾವನಲ್ಲ ಒಂದ್ ಹುಡುಗ. ಹೌದು, ಆ ಹುಡುಗನ್ಗೆ ಇವತ್ತು ನಿನ್ ಬೈಕ್ ಅವಶ್ಯಕತೆ ಇದೆ.
ನೀನು ಕೊಡು, ನಾನು ಪೆಟ್ರೋಲ್ ಹಾಕೋತೀನಿ. ಸರಿ ಕಣೋ, ಅದನ್ನೆಲ್ಲ ಕೊಡ್ತೀನಿ. ಆ ಹುಡುಗನಿಗೆ ಆ ಹುಡುಗನಿಗೆ AR ರೆಹಮಾನ್ ಸಿನಿಮಾದಲ್ಲಿ ಹಾಡಾಡೋದಕ್ಕೆ ಅವಕಾಶ ಸಿಕ್ಕಿದೆ ಕಣೋ. ಏನು ರೆಹಮಾನ್ ಅವರ? ಸುಮ್ಮನೆ ತಮಾಷೆ ಮಾಡಬೇಡ್ಬೋ. ನಿಜವಾಗ್ಲೂ ಕಣ ಹೇಳ್ತಾ ಇದ್ದೀನಿ, ಚಾನ್ಸ್ ಸಿಕ್ಕಿದೆ ಕಣೋ. ನಿಜ ನೀನು? ಹೌದು ಕಣೋ. ಥ್ಯಾಂಕ್ಸ್ ಮಗ. ಡ್ಯಾಡಿ ಮಮ್ಮಿ, ನನ್ನನ್ನು ಕ್ಷಮಿಸ್ಬಿಡಿ. ನೀವು ಯಾವ ತಪ್ಪು ಮಾಡಿಲ್ಲ ಇಬ್ರು. ಆದರೆ ನನಗೆ ಈ ಜೀವನ ಬೇಡ ಅನ್ನಿಸ್ತಿದೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ. ನಾನು ಇವತ್ತು ಚೆನ್ನೈಗೆ ಹೋಗ್ತಾ ಇದ್ದೀನಿ. ನನ್ನ ಪ್ರೀತಿಯ ರೆಹಮಾನ್ ಅವರ ಸ್ಟುಡಿಯೋದಲ್ಲಿ ಆಡಿಷನ್ ಇದೆ. ಅದಕ್ಕೆ ಇವತ್ತು ಸಾಯಂಕಾಲದೊಳಗೆ ನಮ್ಮ ಡ್ರೀಮ್ ಸಾಂಗ್ ಅನ್ನ ರೆಕಾರ್ಡ್ ಮಾಡಬೇಕು. ನಾನು ಬಂದು ನಿನ್ನ ಮೀಟ್ ಮಾಡ್ತೀನಿ. ಬೆಳಿಗ್ಗೆ ಒಂದು ಆಲ್ಬಮ್ ಅಲ್ಲಿ ಹಾಡಾಡ್ಬೇಕು ನಾನು. ಓಕೆ? ಯಾಕೇನು ಮಾತಾಡ್ತಿಲ್ಲ? ಹಲೋ, ಫೋನ್ ಕಟ್ಟಾಗೋಯ್ತಾ? ಯಾರು ಇವನು? ಒಂದೇ ನಿಮಿಷದಲ್ಲಿ ಎಲ್ಲಾನು ಬದಲಾಯಿಸ್ಬಿಟ್ಟ. ಜೀವವೇ ನನ್ನುಸಿರೆ ಬಿಸಿ ಏರಿದೆ ತನು ಮನ, ಜೊತೆಯಾಗಿದ್ದ ಆ ದಿನಗಳು ನೆನಪಾಗದೆ ಈಗಲೂ. ಓ ಜೀವವೇ ನನ್ನುಸಿರೆ ಬಿಸಿ ಏರಿದೆ ತನು ಮನ, ಜೊತೆಯಾಗಿದ್ದ ಆ ದಿನಗಳು ನೆನಪಾಗದೆ ಈಗಲೂ. ಹೋ ನಿನ್ನ ಶಸ್ಸಿನ ಡೋಲು ಹೊಡೆದಿದ್ದೀಗ ಡಮ್ ಡಮ್ ಡಮ್, ಆ ಖುಷಿಯು ಹರಿಯುತ್ತಿದೆಯೇ. ಆ ನಿನ್ನೊಲುಮೆ ಆಗಸ ನಮ್ಮಿಬ್ಬರ ಆನಂದ.
ಏರಿದೆ ತನುಮನ ಜೊತೆಯಾಗಿದ್ದ ಆ ದಿನಗಳು ನೆನಪಾಗದೆ ಈಗಲೂ ನೋಡಲೇಬೇಕೀಗ ಈ ನಿನ್ನ ಹಸ್ತದ ಕೈಯ ಈ ರೇಖೆಯನು ನೀ ಪ್ರಿಯ ನನ್ನ ಜೀವಕ್ಕೆ ಓ ಕೂಡಿ ಬಾಳೋಕೆ ಓ ಬೀಳೋ ನಕ್ಷತ್ರವು ನೀನೇನೆ ನನ್ನ ಹೆಣ್ಣೆ ಈ ಋತುವಿನ ಕಾಲ ಕಳೆದು ಹೋಗುವುದೇ ನಿಜ ಚಂದ್ರನೀಗ ಚಂ 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 ಈ ಋತುವಿನ ಕಾಲ ಕಳೆದು ಹೋಗುವುದೇ ನಿಜ ಚಂದ್ರನೀಗ ಚಂ 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 ಓ ಜೀವವೇ ನನ್ನುಸಿರೆ ಬಿಸಿ ಏರಿದೆ ತನುಮನ ಜೊತೆಯಾಗಿದ್ದ ಆ ದಿನಗಳು ನೆನಪಾಗಿದೆ ಈಗಲೂ ಹಲೋ ಕವನೆ, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ, ಆದರೆ ಇವತ್ತು ನೀವು ನನ್ನ ಜೀವನನೇ ಬದಲಾಯಿಸ್ಬಿಟ್ರಿ. ನಾನು ನಿಮ್ಮ ಜೀವನನ ಬದಲಾಯಿಸಿದ್ನಾ? ಸಾರಿ, ರಾಂಗ್ ನಂಬರ್. ಸರ್, ಜೋಸೆಫ್, ನಾನು ಗೇಟ್ವೇ ಪಕ್ಕದಲ್ಲಿರೋ ಡಾಕಲ್ಲಿದ್ದೀನಿ. ಇಲ್ಲಿ ಒಂದು ಮರ್ಡರ್ ಆಗಿದೆ, ಒಬ್ಬ ಬೋಟ್ ಡ್ರೈವರ್ದು. ನೀನು ಇಲ್ಲಿಗೆ ಬಂದು ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡು. ಬೆಳಿಗ್ಗೆ ಆಗಿದ್ದ ಆಪರೇಷನ್ದೇ ಇನ್ನೂ ಮುಗಿಸಿಲ್ಲ ನಾನು. ಅದು ಇದೇ ಥರನೇ ಕನ್ಫ್ಯೂಸ್ ಆಗುತ್ತಾ? जस्ट डू व्हाट आई से. सर. केदार. यस सर. मैंने बोला था तुझे छुट्टी लेने के लिए. You didn't listen to me. ये भी बोला था मैंने, खुद के शक की वजह से पब्लिक को तकलीफ मत दो. पर क्या किया तूने? किसी को पकड़ के बिना कारण बेरहमी से मार के उसके ऊपर. What's wrong with you? I'm not able to understand. सर, मैंने अपनी इंफॉर्मेशन के हिसाब से काम किया. अरे चुप चुप. तू एक कॉलेज स्टूडेंट को आतंकवादी समझकर मारने के लिए Who gave this information? हाँ? अरे रे वो लड़का एक मिनिस्टर का रिलेटिव है, मालूम है? अब होम मिनिस्टर को जवाब कौन देगा? मैं दूंगा. हाँ? मैं दूंगा. आई एम सॉरी सर. ಹಲೋ, ವಾಟ್ಸಪ್ ಮ್ಯಾನ್. ವಾಟ್ಸಪ್ ಮ್ಯಾನಾ? ಲೇ, ನಾವಿವತ್ತು ಸಾಂಗ್ ಒಂದು ಮಾಡಿಲ್ಲ ಅಂತಂದ್ರೆ ನಾವು ಕಂಡಿದ್ದ ಕನ್ಸೆಲ್ಲ ಹಾಳಾಗೋಗುತ್ತೆ ಅಷ್ಟೇ. ಯಾವ ಸಾಂಗ್ ಬಗ್ಗೆ ನೀನು ಮಾತಾಡ್ತಿರೋದು? ಯಾವ ಸಾಂಗಿನ ಬಗ್ಗೆನಾ? ಲೇ, ನಿನ್ಗೇನಾಗಿದ್ಯೋ? ಲೇ, ನಾವು ಅವ್ರನ್ನ ಮೀಟ್ ಮಾಡಿದಾಗ ಆಸೆಯಿಂದ ಕೊಡಬೇಕು ಅಂತ ಇಟ್ಕೊಂಡಿದ್ದಂಥ ಸಾಂಗ್ ಕಣೋ, ಸಾಂಗ್ ಫಾರ್ ರೆಹಮಾನ್. ಅದೆಲ್ಲ ಸರಿ ಕಣೋ, ಅದಕ್ಕೆ ಯಾಕೆ ಇಷ್ಟೊಂದು ಹತ್ರ? ಲೇ, ನಿನ್ಗೇನಾಗಿದ್ಯೋ? ಲೇ ಇರು, ನಾನು ಮತ್ತೆ ಕಾಲ್ ಮಾಡ್ತೀನಿ, ಯಾವುದೋ ಬೇರೆ ಕಾಲ್ ಬರ್ತಿದೆ. ಹಲೋ
ನಾನು ನಿಮ್ಮನ್ನ ಭೇಟಿ ಮಾಡಬೇಕು. ಇದು ರಾಂಗ್ ನಂಬರ್ ರೀ. ಅಲ್ಲ, ನಿಮ್ಮ ಜೊತೆನೆ ನಾನು ಸ್ವಲ್ಪ ಮಾತಾಡಬೇಕು. ನೋಡಿ, ಸತ್ಯವಾಗ್ಲೂ ನನಗಿವತ್ತು ಈ ಥರ ಆಟ ಆಡೋದಕ್ಕೆ ಸಮಯ ಇಲ್ಲ. ನನ್ನ ಜೀವನದಲ್ಲೇ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆದಂಥ ದಿನ. ನಂದು ಕೂಡ. ಹಾ ಶಿವ, ನೀನು ಎಲ್ಲಿದ್ಯೋ? ಯಾಕೆ ನಿನ್ಗೆ ಚಾನ್ಸ್ ಸಿಕ್ಕಿದೆ ಅಂತ ಇನ್ನೂ ನಂಬಿಕೆ ಬಂದಿಲ್ವಾ? ಅದು ಹಾಗಲ್ವೋ, ಇಲ್ಲಿ ಹಣ ಸಿಗ್ಲಿಲ್ವೋ? ಚೆನ್ನೈಗೆ ಟಿಕೆಟ್ ತೊಗೊಳಕ್ಕೆ ಏನೋ ಮಾಡೋದು? ನೀನೀಗ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ನಾನೇ ಟಿಕೆಟ್ ಅರೇಂಜ್ ಮಾಡಿದೆ. ಹೌದಾ? ಓಹ್ ಥ್ಯಾಂಕ್ಸ್ ಕಣೋ, ನೀನು ಕಣೋ ನಿಜವಾದ ಫ್ರೆಂಡು ಅಂದರೆ. ಈ ರೀತಿ ಐಸಿಡ್ ಅಂತ ಮಾತು ಹೇಳಕ್ ಹೋಗ್ಬೇಡ. ನಿನ್ಗೆ ಟ್ರೈನು ದಾದರಿಂದ 6:30ಕ್ಕೆ ಚೆನ್ನೈ ಸೂಪರ್ ಫಾಸ್ಟ್. ಹಲೋ 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 ರೋಜಾ, ಅಲ್ಲೂ ಹೇಗಿದ್ದಾನೆ? ಹಾಂ, ಅವನಿಗೇನು ಚೆನ್ನಾಗಿದ್ದಾನೆ. ಅವನು ಊಟ ಮಾಡಿದ್ನಾ? ಹಾಂ, ಬೆಳಗ್ಗೆ ಹೊಟ್ಟೆ ತುಂಬ ತಿಂಡಿ ತಿಂದ. ಇವಾಗ ಹಾರ್ಲಿಕ್ಸ್ ಕುಡಿತಾ ಇದ್ದಾನೆ. ಅವ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋ ರೋಜಾ. ಅವ್ನು ಯಾವಾಗಲೂ ಆ ಓಲ್ಡ್ ಏಜ್ ಹೋಮ್ಗೆ ಕಾಲ್ ಮಾಡ್ತಾನೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನು ನಾನು ನೋಡ್ಕೊಳ್ತೀನಿ. ಅವನಿಗೆ ಸ್ವಲ್ಪ ಫೋನ್ ಕೊಡು. ಇವಾಗಲೇ ಕೊಟ್ಟೆ. ಹಲೋ ಹಲೋ, ಏನೋ ಮಾಡ್ತಾ ಇದೀಯಾ? ಸುಮ್ಮನೆ ಹೀಗೆ ಇದ್ದೆ. ನೀನು ಓಲ್ಡ್ ಏಜ್ ಹೋಮ್ಗೆ ಕಾಲ್ ಮಾಡಲಿಲ್ವಾ? ಇಲ್ಲ. ಸುಳ್ಳು ಹೇಳಬೇಡ. ಸುಳ್ಳಲ್ಲ. ಅಮ್ಮ, ನೀನು ಯಾವಾಗ ಬರ್ತೀಯಾ? ಇವತ್ತು ನಂದು ಹ್ಯಾಪಿ ಬರ್ತ್ಡೇ. ಓ ಸಾರಿ ಪುಟ್ಟ, ಹ್ಯಾಪಿ ಬರ್ಡೇ ಟು ಯು. ಅಮ್ಮ ಬರೋದಕ್ಕೆ ಲೇಟ್ ಆಗುತ್ತೆ. ಅಪ್ಪ ಏನು ಮಾಡ್ತಿದ್ದಾರೆ? ನಾನು ಈಗಲೇ ಅಪ್ಪಂಗೆ ಕಾಲ್ ಕನೆಕ್ಟ್ ಮಾಡ್ತೀನಿ. ಹಲೋ ಅಪ್ಪ, ನನ್ನ ಹ್ಯಾಪಿ ಬರ್ಡೇಗೆ ಬೇಗ ಬರ್ತೀರಾ ಅಲ್ವಾ? ನಮಗೆ ಕೇಕ್ ಕಟ್ ಮಾಡೋಕ್ಕಿದೆ. ಅಯ್ಯೋ, ಇವತ್ತು 3 ಸರ್ಜರಿ ಇದೆಯಲ್ಲ ಪುಟ್ಟ. ಎನಿವೇಸ್, ಹ್ಯಾಪಿ ಬರ್ಡೇ ಮೋನು. ಮೋನು, ನಾ ಹೇಳ್ತಿರ್ತೀನಲ್ವಾ, ಬೇರೆಯವ್ರ ಜೀವ ನನ್ನ ಕೈಯಲ್ಲೇ ಇರುತ್ತೆ ಅಂತ. ನಾನು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ ಪುಟ್ಟ? ಆಮ್ ಐ ರೈಟ್? ಅಪ್ಪ, ಹಾಗಾದ್ರೆ ನಾನು ನಾವು ಸಂಡೇ ಸೆಲೆಬ್ರೇಟ್ ಮಾಡೋಣ. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ. ಲವ್ ಯು ಪುಟ್ಟ. ಡಿಯರ್ ಅಜ್ಜ, ಇವತ್ತು ನಂದು ಹ್ಯಾಪಿ ಬರ್ಡೇ. ಈ ಲೆಟರು, ಈ ಫೋನು ಇವತ್ತು ನಿಮಗೆ ಸಿಗೋ ಥರನೇ ಕಳಿಸಿದ್ದೀನಿ. ಯಾವಾಗ ನನಗೆ ವಿಶ್ ಮಾಡ್ತೀರಾ? ನನಗೆ ಗಿಫ್ಟ್ ತಗೊಂಡು ಯಾವಾಗ ಬರ್ತೀರಾ? ತಾತನಿಗೆ ಮರ್ವಿನ ಕಾಯಿಲೆ ಇದೆ ಅಂತ ನನಗೆ ಗೊತ್ತು. ಆದರೂ ನನ್ನ ಹ್ಯಾಪಿ ಬರ್ಡೇಗೆ ನೀವು ಬರಬೇಕು. ಅಪ್ಪನಿಗೂ ಅಮ್ಮನಿಗೂ ಟೈಮೇ ಇಲ್ಲ ಅಂತ ಗೊತ್ತಲ್ವಾ? ಇದರಲ್ಲಿರೋ ಮೊಬೈಲ್ ಫೋನ್ನ ಸ್ವಲ್ಪ ಸ್ವಿಚ್ ಆನ್ ಮಾಡಿ. ನಮ್ಮ ಮನೆ ನಂಬರ್ನ ಮಾತ್ರ ಅದ್ರಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ಹಾಗಾಗಿ ತಾತನ್ಗೆ ಆರಾಮಾಗಿ ಫೋನ್ ಮಾಡ್ಬೋದು. ಮತ್ತೆ ನಮ್ಮ ಮನೆ ಅಡ್ರೆಸ್ನ ಈ ಲೆಟರ್ ಹಿಂದೆ ಬರ್ತಿದ್ದೀನಿ. ಹಾಗಾಗಿ ಈ ಲೆಟರ್ನ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ, ಕಳೆದು ಹಾಕಬೇಡಿ. हेलो, कौन? हेलो, ये प्रदीक्षा ओल्ड एज में क्या? हाँ बोलिए, कौन चाहिए? उधर कोई मनिंदर सिंह रहते क्या? वो तो पिछले महीने एडमिट किया था। पर मैडम वो तो आप जरा रजिस्टर चेक कर लीजिए। मैडम आप थोड़ा वेट करिए, मैं रजिस्टर देख के बताता हूँ। जीसस,
ಹನೀಫ್ ಬಿಸಿನಾ? ಆ ಥರ ಏನಿಲ್ಲ. ಅದು ಇವತ್ತು ಗೇಟ್ವೇ ಹತ್ರ ಡಾಕಲ್ಲಿ ಒಂದು ಮರ್ಡರ್ ಆಗಿದೆ. ನೋ ವಿಟ್ನೆಸ್, ನೋ ಸಸ್ಪೆಕ್ಟ್. ಸಿಕ್ಕಿರೋದು ಒಂದೇ ಒಂದು ಬುಲೆಟ್, .38 mm. .38? ಅದೇ ಈಗ ಸಮಸ್ಯೆ. ಇದನ್ನ ಡಿಫೆನ್ಸಲ್ಲಿ ಮಾತ್ರ ಯೂಸ್ ಮಾಡೋದು. ಸಿವಿಲಿಯನ್ಸ್ಗೆ ಇದ್ರ ಲೈಸೆನ್ಸೇ ಸಿಗಲ್ಲ. ಕಾರಣ ಡಿಫೆನ್ಸಲ್ಲಿ ಯೂಸ್ ಮಾಡೋಂಥ .9 mm ಬುಲೆಟ್ನ ಸ್ವಲ್ಪ ಉಜ್ಜಿದ್ರೆ ಅದನ್ನ .38ನಲ್ಲಿ ಯೂಸ್ ಮಾಡ್ಬೋದು. ದ್ಯಾಟ್ಸ್ ರೈಟ್. ಯಾವುದಕ್ಕೂ ತಿವಾರಿ ಸರ್ ಹತ್ರ ಮಾತಾಡ್ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ. ಅಲ್ಲೇ ಇರ್ತೀಯಲ್ವಾ? ನೀನು ಕಾಲ್ ಮಾಡು, ನಾನಿಲ್ಲೇ ಇರ್ತೀನಿ. केदार सर, देयर इज अ केस ऑफ .38. अरे आज तुमको छुट्टी नहीं है क्या? नहीं सर, लगता है इसमें कुछ गड़बड़ है. केदार छोड़ो वो सब चक्कर, घर पे जाओ तुम. टुडे इज इम्पोर्टेंट डे फॉर यू, आई नो इट. यस सर, लेकिन क्या लेकिन वेकिन? तेरी बच्ची ने 2-3 बार फोन किया था ऑफिस में. चल यू गो होम. राइट सर, राइट. ಹಲೋ ಋತು. ಹಲೋ ಅಪ್ಪ. ಸರಿ, ಇವತ್ತು ಎಲ್ಲಿಗೆ ಹೋಗ್ಬೇಕು ನೀನು? ಹಾ, ಎಷ್ಟು ದಿನ ಆಯ್ತು ಅಪ್ಪ ಈ ಪ್ರಶ್ನೆ ಕೇಳಿ. ನಾವು ಕಮಲಾ ನೆಹರು ಪಾರ್ಕಿಗೆ ಹೋಗೋಣವಾ ಡಬಲ್ ಡಕ್ಕರಲ್ಲಿ? ಆಯ್ತು, ಹೋಗೋಣ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು ಅಪ್ಪ. ಎಷ್ಟೊತ್ತಾಗುತ್ತೆ ಅಪ್ಪ? ಈಗ ಬರ್ತಾ ಇದ್ದೀನಿ. ಅಪ್ಪ ನೀವು ಯಾವ್ದ್ರಲ್ಲಿ ಬರ್ತೀರಾ? ಗಾಡಿಲಿ. ಓ, ಹಾಗಾದ್ರೆ ಲೇಟ್ ಆಗುತ್ತೆ. ಟ್ರೈನಲ್ಲಿ ಬಂದ್ಬಿಡಿ ಪ್ಲೀಸ್. ಓಕೆ, ಡನ್. ಥ್ಯಾಂಕ್ ಯು ಅಪ್ಪ. ಸಿ ಯು ಸೂನ್. ದೊಡ್ಡಪ್ಪ, ವೀಸಾ ಸಿಕ್ತು. ನಾನು ಅದ್ರ ಬಗ್ಗೆ ಮಾತಾಡಕ್ ಫೋನ್ ಮಾಡ್ಲಿಲ್ಲ. ಮುಸ್ತಫಾ ಬ್ಯಾಂಕಿಗೆ ಹೋಗಿ ಬಂದ, ದುಡ್ಡು ಬಂದಿಲ್ಲ ಇನ್ನ. ಹೌದಾ? ಇವತ್ತು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ರಲ್ಲ ಅವರು. ಸುಹಾನ, ಆ ಕಾಗದ ಈಗ ಸಿಕ್ಕಿದ್ರು ಕೂಡ ಅಲ್ಲಿಗೆ ಹೋಗೋದಕ್ಕಾಗದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನೀನ್ ನಿಧಾನವಾಗಿ ಬಂದ್ರೆ ಸಾಕು. ಹಂಗೆಲ್ಲ ಹೇಳಿದ್ರೆ ಹೇಗಾಗುತ್ತಪ್ಪ? ಈ ತರ ಬಿಟ್ಬಿಡಕ್ಕಾಗತ್ತಾ ಹೇಳಿ? ನಾನು ಆಫೀಸರ್ನ ನೋಡಿ ಕಾಲ್ ಮಾಡ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರನ ಪೆನ್ಷನ್ ಕೇಸು. ಶುಕ್ಲಾ ಸರ್ ಮಾತು ಕೊಟ್ಟಿದ್ದಾರಂತೆ. ಶುಕ್ಲಾ ಸರ್ ಹಾಗೆ ಕೊಡೋದು, ಪೇಪರ್ ಕಳ್ಸೋದೆಲ್ಲ ನಾವು. ನಮ್ಮನ್ ಗಮನಿಸ್ಕೊಂಡ್ರೆ ನಾವೇನ್ ಬೇಕೋ ಮಾಡ್ತೀವಿ. ಅದನ್ನೆಲ್ಲ ಹೇಗೆ ಕೇಳಕ್ಕಾಗತ್ತೆ ಹೇಳು? ಹಾಗಾದ್ರೆ ನಾನೇ ಕೇಳ್ತೀನಿ. ಹಲೋ, ಶುಕ್ಲಾ ಸರ್ ಲೀವ್ ಹಾಕಿದ್ದಾರೆ, ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಮತ್ತೆ ನಾವ್ ಅನ್ಕೊಂಡ್ರು ಬೇಗ ಕೆಲಸ ಆಗತ್ತೆ. ಇವತ್ತು ಕ್ಯಾಶ್ ವಿಡ್ರಾ ಮಾಡ್ಬೋದು ಅಂತ ಸರ್ ಹೇಳಿದ್ರು. 1 ವರ್ಷದ್ದು ಪೆನ್ಷನ್ ಪೆಂಡಿಂಗ್ ಇದೆ. ಹಾಗಾದ್ರೆ ಶುಕ್ಲಾ ಸರೇ ಬರ್ಲಿ ಬಿಡಿ. ಈ ಸೆಕ್ಷನ್ ಅಲ್ಲಿ ಶುಕ್ಲಾ ಸರ್ ಬಿಟ್ಟು ಬೇರೆ ಯಾರಾದ್ರೂ ಆಫೀಸರ್ ಇದಾರಾ? ಒಬ್ರು ನಾಯರ್ ಸರ್ ಇದಾರೆ, ಆದ್ರೆ ಇವತ್ತೇ ಅವ್ರ ಕೊನೆ ದಿನ. ಕರಪ್ಷನ್ ಎಂಕ್ವೈರಿ, ಅವ್ರ ಹತ್ರ ಮಾತಾಡಿದ್ರು ಏನೂ ಪ್ರಯೋಜನ ಇರಲ್ಲ. ಹಾ, ಒಂದ್ 11:30 ಫೋನ್ ಮಾಡಿ ನಾನು ಮಾತಾಡ್ತೀನಿ. ಫ್ಲೈಟ್ ಯಾವಾಗ? ಫ್ಲೈಟ್ ನಾಳೆನೇ ಇರೋದು. ಆದ್ರೆ ಈ ತರನೇ ಇದ್ರೆ ಅದು ನಡೆಯಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತಾ ಇದೀಯಾ? ವೀಸಾ ಸಿಕ್ಕಿದ್ರು ಹಜ್ ಡ್ರಾಫ್ಟ್ಗೆ ಕಾಸಿಲ್ಲ. ಇವ್ರು ಕೊಡಲ್ಲ ಅಂತ ಈ ತರ ಮೊದ್ಲೇ ಗೊತ್ತಿದ್ರೆ ಇವಾಗ ನಾನು ಹೋಗಿ ಯಾರತ್ರ ಕೇಳಲಿ? 1 ವರ್ಷ ಆಯ್ತು ಪೆನ್ಷನ್ನ ಬ್ಲಾಕ್ ಮಾಡಿ. ಫ್ಲಾಟ್ ಬೇರೆ ಬದಲಾದ್ವಿ, ಅದೇ ಇವಾಗ ಪ್ರಾಬ್ಲಮ್. ಅಡ್ರೆಸ್ ಪ್ರೂಫು ಅದು ಇದು ಅಂತ. ಏನೇ ಆದ್ರೂ ನಾನು ಲಂಚ ಕೊಡೋ ಪ್ರಸಕ್ತಿನೇ ಇಲ್ಲ. ಲೇ, ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ರೆಹಮಾನ್ ಅವ್ರಿಗೆ ಕೊಡಬೇಕಾಗಿರೋ ಸಾಂಗ್ನ ಲಿರಿಕ್ಸ್ ಇನ್ನೂ ರೆಡಿ ಆಗಿಲ್ವೋ? ಅದಕ್ಕೆ ಯಾರನ್ನಾದ್ರೂ ಹುಡುಕ್ಬೇಕಲ್ಲ. ಇವತ್ತು 6 ಗಂಟೆಗೆ ಟ್ರೈನು. ನಾನು ಏನು ಅಂತ ಮಾಡಲಿ? ನೀನು ಯಾಕೆ ಇಷ್ಟೊಂದು ಆತರ ಪಡ್ತಿದ್ದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಲೇ, ನೀನು ಏನು ಹೇಳ್ತಿದ್ಯೋ? ಆಡಿಷನ್ಗೆ ಹೋದಾಗ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಒಂದು ಗಿಫ್ಟ್ ಕೊಡಬೇಕು ಅಲ್ವೇನೋ? ಏನು? ನೀನು ರೆಹಮಾನ್ ಸರ್ದ ಆಡಿಷನ್ಗೆ ಹೋಗ್ತಿದ್ಯಾ? ಏನೋ ನಂಗೆ ಇದನ್ನ ಹೇಳಲೇ ಇಲ್ಲ. ಹೇಳಲಿಲ್ವಾ?
ಲೇ ವಿಷಯ ಗೊತ್ತಾಗಿದ ತಕ್ಷಣ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ ನಿನಗೆ ಅಲ್ವೇನೋ? ನೋ ವೇ, ನಾನು ಈಗಷ್ಟೇ ಫೋನ್ ಆನ್ ಮಾಡಿದ್ ಕಣೋ. ಮತ್ತೆ ಯಾರಿಗೆ ನಾನು ಫೋನ್ ಮಾಡಿದ್ದು? ನೀನಿಡು, ನಾನು ಮತ್ತೆ ಫೋನ್ ಮಾಡ್ತೀನಿ. ಹೇ, ನಾನು ಇವತ್ತು ಚೆನ್ನೈಗೆ ಹೋಗ್ತಾ ಇದ್ದೀನಿ. ನನ್ನ ಪ್ರೀತಿಯ ರೆಹಮಾನ್ ಅವರ ಸ್ಟುಡಿಯೋದಲ್ಲಿ ಆಡಿಷನ್ ಇದೆ. ಯಾಕೇನು ಮಾತಾಡ್ತಿಲ್ಲ? ಫೋನ್ ಕಟ್ಟಾಗೋಯ್ತಾ? ಇದು ರಾಂಗ್ ನಂಬರ್ ರೀ. ನೋಡಿ, ಸತ್ಯವಾಗ್ಲೂ ನನಗಿವತ್ತು ಈ ಥರ ಆಟ ಆಡೋದಕ್ಕೆ ಸಮಯ ಇಲ್ಲ. ನೋ ವೇ, ನಾನು ಈಗಷ್ಟೇ ಫೋನ್ ಆನ್ ಮಾಡಿದ್ ಕಣೋ. ಹಲೋ ಹಲೋ, ನಾನು ಇದಕ್ಕೆ ಮುಂಚೆ ನಿಮ್ಮ ಹತ್ರ ತುಂಬ ರಫಾಗಿ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ. ನಾನು ಬೆಳಿಗ್ಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡೋದಕ್ಕೆ ಬದಲು ನಿಮಗೆ ಮಾಡಿಬಿಟ್ಟೆ. ಅದು ಇವಾಗಲೇ ಗೊತ್ತಾಗಿತ್ತು. ಆದರೆ ಈ ರಾಂಗ್ ಕಾಲ್ ನಿಮ್ಮ ಜೀವನನೇ ಬದಲಾಯಿಸ್ತು ಅಂತ ಹೇಳಿದ್ರಿ. ಅದು ನನಗೆ ಅರ್ಥ ಆಗಲಿಲ್ಲ. ಏನದು? ಹೇಳ್ತೀನಿ. ಮತ್ತೆ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಾನು ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿ ಮಾತಾಡಬೇಕು. ಇವಾಗ ಫ್ರೀ ಇದ್ದೀರಾ? ಯಾವತ್ತಾದರೂ ಯಾವುದಾದ್ರೂ ವಿಷಯಕ್ಕೆ ಸಾಯೋದಕ್ಕೂ ತಯಾರಾಗಿದ್ರಾ ಅಂತ ಒಂದು ದಿನ ನನಗಿವತ್ತು. ಅದಕ್ಕೆ ಇವತ್ತು ನೋಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ನನಗೂ ಅಂಥ ಒಂದು ದಿನಾನೇ. ಬಟ್ ಇಟ್ಸ್ ಓಕೆ. ರಘುಮಾನ್ ಸರ್ ಹತ್ರ ಇರೋ ಆಡಿಷನ್ ಅಲ್ವಾ? ಓಹ್, ನಾನು ಮೊದಲು ಫೋನ್ ಮಾಡಿ ಹೇಳಿದ್ದು ನಿಮಗೆ ಅಲ್ವಾ? ಆಲ್ ದಿ ಬೆಸ್ಟ್. ಲೆಟ್ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಓಕೆ ಓಕೆ, ಥ್ಯಾಂಕ್ ಯು. ಹಾಂ ಜೈ. ಹಾಂ, ನಿಂಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಹೇಳಿದ್ದೆ ಅಲ್ವಾ? 1 ಗಂಟೆಯಲ್ಲಿ ಎಂಪೈರ್ ಸ್ಟುಡಿಯೋ ಹತ್ರ ಹೋಗು. ಅಲ್ಲಿ ಸಿಂಗರ್ ಸ್ಪಾಟಲ್ಲಿ ಇಲ್ಲ. ನಾನು ನಿನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ದೀನಿ ಅಲ್ವಾ? ಈಗ ನಮಗೆ ಲಿರಿಕ್ಸ್ ಬರೆಯೋದಕ್ಕೆ ಯಾರಾದರೂ ಸಿಗ್ತಾರಂತ ನೋಡ್ತಾ ಇದ್ದೀನಿ. ಸರಿ ಬಿಡು, ನಾನೀಗ ಹೋಗಿ ಹಾಡ್ತೀನಿ. ಹಣದ ವಿಷಯ ಆಯ್ತಲ್ಲ, ಹಣ ಸಿಕ್ಕಿದ್ರೆ ತಾನೇ ನಮ್ಮ ರೆಕಾರ್ಡಿಂಗ್ ಆಗೋದು. ಸರಿ, ನಾನು ಕಾಲ್ ಮಾಡ್ತೀನೋ? ಓಕೆ. ಏ ಕಾರ್ತಿಕ್, ಮಧ್ಯಾಹ್ನ CS ಹೋಗ್ಬಿಟ್ಟು ಟಿಕೆಟ್ ತಗೋ. ಸರಿ, ನಾನು ಫೋನ್ ಮಾಡಿದ್ದು ಏನಂತ ಹೇಳು, ಬೇಜಾನ್ ಕೆಲಸ ಇದೆ. ಸರಿ ಕೇಳಿಸ್ಕೊ. ಅದೇ ಆ ಮೇಮಾದ ಮೂವಿನಲ್ಲಿ ಎನ್ ಮೇಲ್ ವಿಳಿಂದ ಮಳೆ ತುಣಿಯೇ ಆ ಸಾಂಗ್ನ 3ನೇ ಲೈನ್ ಏನು? ಏನ್ರೆ ಎಳೆದಿಯ ಏನ್ ಕವಿಯೇ ಇತ್ತಿನ ನಾಳ ಹೆಂಗಿರಂದೆ. ಹಲೋ. ಓಹ್, ಏನಮ್ಮ ಇವಾಗ್ಲಾದ್ರೂ ಫೋನ್ ತೆಗ್ದಲ್ಲ? ನಿನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ ಗೊತ್ತಾ? 2 ದಿನ ಆಯ್ತು ನಿನ್ನ ಆಫೀಸ್ಗೂ ಹೋಗಿಲ್ಲ. ನಿನ್ನ ವಿಷಯದಲ್ಲಿ ನಾವೇನು ತಪ್ಪು ಮಾಡಿದ್ವಿ ಹೇಳಮ್ಮ? ಏನಮ್ಮ ಮಗಳೇ? ಪುಟ, ಏನಾದರೂ ಒಂದು ಮಾತಾಡೋ. ಮಗಳೇ, ನಿನ್ನ ಹತ್ರ ನಾವು ಮಾತಾಡಬೇಕು.
ಹಾಂ ಜೈ. ಹಲೋ ಕಾರ್ತಿ. ಶಿವ ಎಲ್ಲ ಕಾಲಲ್ಲಿ ನಂಗೆ ಹೇಳ್ದ ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೆ ಕಾರ್ಯನೂ ಒಂದೇ ದಿನದಲ್ಲಿ ನಡೀತಾ ಇದೆ. ಅಲ್ಲ, ನಾನು ಅವಳಿಗೆ ಕಳಿಸಿದ ಮೆಸೇಜಸ್ಸು ಓವರ್ ಆಗೋಯ್ತೀನೋ ಅಂತ ಅನ್ನಿಸ್ತಿದೆ. ಜೈ, ನಾನು ಮತ್ತೆ ಕಾಲ್ ಮಾಡ್ತೀನಿ ನಿನಗೆ. ನಾನು ನಿಮ್ಮನ್ನು ನೋಡಬೇಕು. ಚೆನ್ನೈ ಹೋಗೋಕ್ಕೆ ಮುಂಚೆನೆ ಹೇಗಾದರೂ. ನನಗೂ ಆದರೆ ಹೇಗೆ? ಎಲ್ಲಾದರೂ ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲಾದರೂ ಸರಿ. ಹಾಗಿದ್ರೆ ಚರ್ಚ್ ರೋಡಲ್ಲಿರೋ ಎಂಪರರ್ ಸ್ಟುಡಿಯೋದಲ್ಲಿ ನನಗೊಂದು ರೆಕಾರ್ಡಿಂಗ್ ಇದೆ. ಒಂದು 30 ನಿಮಿಷದಲ್ಲಿ ನೀವು ಅಲ್ಲಿಗೆ ಬರ್ಬೋದಾ? ಶೋರ್. ಮತ್ತೆ ನಿಮ್ಮ ಹೆಸರೇನಂದ್ರಿ? ಹೆಸರೇನು ಹೇಳಿಲ್ಲಲ್ವಾ, ಸ್ಟುಡಿಯೋಗೆ ಬಂದಾಗ ಹೇಳ್ತೀನಿ. ಸರಿ. ಹಲೋ. ಹೌದು, ಇವಾಗ ಎಲ್ಲಿದ್ದೀರಾ? ನಾನು ಅಂಗಡಿಲಿದ್ದೀನಿ. ಅಲ್ಲುಗೆ ಒಂದು ಬರ್ಡೇ ಕಾರ್ಡ್ ತಗೋತಾ ಇದ್ದೀನಿ. ನೆನಪಿದೆಯಾ? ಒಳ್ಳೇದಾಯ್ತು. ಏನಾದರೂ ಸಿಕ್ತಾ? ಇಲ್ಲ, ನೋಡ್ತಾನೇ ಇದ್ದೀನಿ. ನಾನು ಹೆಲ್ಪ್ ಮಾಡ್ತೀನಿ. ಹಾ. ಹೌದು, ಅವನ ವಯಸ್ಸೇನಿರ್ಬೋದು? ಅವನು 6 ವಯಸ್ಸು. 6 ವಯಸ್ಸು ಅವನಿಗೆ. ಈಗ ಜ್ಞಾಪಕಕ್ಕೆ ಬಂತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲುಗೆ ಕೊಡೋಕ್ಕೆ ಒಂದು ಒಳ್ಳೆ ಕಾರ್ಡ್ ಸಿಕ್ತು ನನಗೆ. ಅವನಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಹಾಂ, ಹೇಳು ಅನಿಫ್. ಪಾಯಿಂಟ್ 380ಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ಸ್ದು ನಾನು ಮೇಲ್ ಮಾಡಿದ್ದೀನಿ. ಓಕೆ, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗ? ಏನಕ್ಕೆ? ಆ ಜೋಸಫಿಂದ ಬಂದ ಕನ್ಫ್ಯೂಷನ್ನು. ಬೆಳಿಗ್ಗೆ ತಿವಾರಿ ಸರ್ ತುಂಬ ಚೆನ್ನಾಗಿ ಬೆಂಡೆತ್ತಿದ್ರು. ಸರಿ, ಹಾಗಾದರೆ ಈವ್ನಿಂಗ್ ಒಂದು ಡ್ರಿಂಕ್ ರೆಡಿ ಮಾಡು, ನಾ ಫ್ರೀ ಆಗಿದ್ದೀನಿ. ನೋವೇ, ಯಾಕಂದ್ರೆ ಇವತ್ತು ರೀತುನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಓ ಸಾರಿ, ನಾನು ಇವತ್ತಿನ ದಿನ ಮರ್ತ್ಬಿಟ್ಟೆ. ಸರಿ, ನಿನ್ನ ಮಗಳ ಜೊತೆ ಇವತ್ತಿನ ದಿನ ಸ್ಪೆಂಡ್ ಮಾಡು. ಕೇದಾರ್, ನಾನು ಮಾತಾಡ್ತಿರೋದು ಕೇಳ್ತಾ ಇದೀಯಾ? ಅನಿಫ್, ನನಗೆ ಆಮೇಲೆ ಮಾಡ್ತೀನಿ. ಏನಾಯ್ತಮ್ಮ? ಡಿಡಿಗೆ ದುಡ್ಡು ಸಿಕ್ತಾ? ಅದೆಲ್ಲ ಸಿಗುತ್ತೆ ಬಿಡಮ್ಮ. ಇವಾಗ ನಾನು ಪೆನ್ಷನ್ ಆಫೀಸ್ಗೆನೆ ಹೋಗ್ತಾ ಇದ್ದೀನಿ. ಇಲ್ಲಿ ಇವಾಗ ಸೂರಿ ಮತ್ತೆ ಮಕ್ಕಳು ಬಂದಿದ್ದಾರೆ. ಸುಹಾನಾ, ಎಲ್ಲಿದ್ಯಾ ಇವಾಗ? ಬೇಗ ಬರ್ತೀನಿ ಅಂತ ಹೇಳಿ ನಾವು ಬಂದು ನೋಡಿದ್ರೆ ನೀನ್ ಇಲ್ವೇ ಇಲ್ಲ. ಆದಷ್ಟು ಬೇಗ ಬರ್ತೀನಿ. हेलो मैडम, एक कंप्लेंट है कि
किसी ने राम सर को ऊपर कचरा फेंका है, अपना थोड़ी क्या? रहने वाला। हमने कुछ नहीं किया। सर नीचे आके देखो। आपको क्या प्रॉब्लम है? मैंने बोला ना नहीं किया। आप नीचे आएगा तो सही। ठीक है, अभी आ रही हूँ। ಹಲೋ ಅಜ್ಜ, ಎಲ್ಲಿದ್ದೀರಾ? ಬರ್ತಾ ಇದ್ದೀರಾ ತಾನೇ? ನಾನೀಗ ಒಂದು ಶಾಪಿಂಗ್ ಮಾಲ್ ಅಲ್ಲಿದ್ದೀನಿ. ಏನಕ್ಕೆ ಅಲ್ಲಿಗೆ ಹೋಗಿದ್ದು? ದಾರಿ ಗೊತ್ತಾಗ್ಲಿಲ್ವಾ? ಇಲ್ಲ, ನನಗೆ ಗೊತ್ತು. ನಾನು ನೇರವಾಗಿ ಅಡ್ರೆಸ್ ಬರ್ಕೊಟ್ಟಿರೋ ಪೇಪರ್ ಕೈಲಿದ್ಯಾ? ಇದೆ ಇದೆ ಇದೆ. ನೇರವಾಗಿ ಬಸ್ ಹತ್ತಿ. ಬಸ್ ಅಲ್ಲ ತಾತ, ಲೋಕಲ್ ಟ್ರೈನ್. ಫ್ಲಾಟ್ ಸ್ಟೇಷನ್ ಪಕ್ಕದಲ್ಲೇ ಇದೆ. ಹಾ ಸರಿ ಸರಿ, ಲೋಕಲ್ ಟ್ರೈನ್. ಅಜ್ಜ, ಆ ಭದ್ರಕಾಳಿ ವಾಪಸ್ ಬರ್ತಿದ್ದಾಳೆ. ನಾನು ಮತ್ತೆ ಮಾತಾಡ್ತೀನಿ. ಹಲೋ, ನಾನು ಎಂಪರರ್ ಸ್ಟುಡಿಯೋ ಫ್ರಂಟ್ ಗೇಟ್ ಅಲ್ಲಿ ಇದ್ದೀನಿ. ಇದು ಕ್ಲೋಸ್ ಆಗಿದೆ. ಕಾರ್ತಿ, ಸಾರಿ ಕಣ, ಅವ್ರ ಸ್ಟುಡಿಯೋ ಹೆಸರು ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ. ಇವತ್ತು ಎಂಪೈರ್ ಸ್ಟುಡಿಯೋ ಕ್ಲೋಸ್ ಅಂತೆ. ಈಗಷ್ಟೇ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು ನನಗೆ. ನಾನೀಗ ಏನೋ ಮಾಡೋದು? ನೀನು ಬೇಗ ಲಿಬರ್ಟಿ ಸ್ಟುಡಿಯೋಗೆ ಹೋಗು. ಅದು ಹಾಗಲ್ವೋ? ಪರವಾಗಿಲ್ಲ ಕಣ, ಈಗ ನಮಗೆ ತಾನೇ ಅವಶ್ಯಕತೆ ಇರೋದು. ಚಂದ್ರನೇ ಬರಹಣ್ಣಿಮೆಯ ಬಿಳಿ ನೀರ್ಮಣಿಯೇ ಬಿಳಿ ನೀರ್ಮಣಿಯೇ ಮಾರುವ ಮನನನದು ಮೌನ ನಿನ್ನ ನೆನಪದಂದು ಮಾರುವ ಮನನನದು ಮೌನ ನಿನ್ನ ನೆನಪದಂದು ಒಂಟಿಯಾಗಿ ನಿಂತೆ ನಾನು ಏಕಾಂಗಿ ರಾತ್ರಿಲಿ ನೀ ಕಾಣದೆ ಹೋಗಿ ವಿರಹಾದ ನೆನಪಾಗಿ ನೀರಾಯ್ತು ನನ್ನಿ ಮೊಗವು ಅರಳಿ
ಮೌನ ನಿನ್ನ ನೆನಪು ತಂತು ಮಾರುವ ಮೊಲಲತು ಮೌನ ನಿನ್ನ ನೆನಪು ತಂತು ಜೋಸಫ್, ಈಗ ಎಲ್ಲಿದೆಯಾ ನೀನು? ನಾನೀಗ ATM ಕೌಂಟ್ರಲ್ಲಿದ್ದೀನಿ. ಎಷ್ಟು ಹೇಳಿದ್ರು ನೀನು ಲಂಚ ತಗೊಳ್ಳೋದು ನಿಲ್ಸೋದಿಲ್ವಾ? ಸರ್, ಅದು ನನ್ನ ಹೆಂಡತಿ ಪ್ರೆಗ್ನೆಂಟು ಸರ್. ಇವತ್ತು ಊರಿಗೆ ಹೋಗಬೇಕು ಸರ್. ಸರಿ, ಬೇಗ CST ಇರೋ CCTV ರೂಮಿಗೆ ಬಾ. ಸರ್, ಈ ಅಪ್ಪಂಗೆ ಮತ್ತೆ ಹುಚ್ಚಿಡ್ದಿದೆ ಅನ್ಸತ್ತೆ. ಹಲೋ. ನಾನು ಗೊತ್ತಾಯ್ತು ನನಗೆ. ಅದೇ ಮೆಡಿಸನ್ ತಗೊಂಡ್ರಾ? ಏನ್ ಮೆಡಿಸನ್ನು? ಮರ್ತೋಗ್ಬಿಟ್ರಾ? ಅಲ್ಸಿಲ್. ಈಗಲೇ ಹೋಗಿ ಮೆಡಿಕಲ್ ಶಾಪಲ್ಲಿ ತಗೊಳ್ಳಿ. ಸರಿ, ಓಕೆ. हेलो, किधर हो तुम? हाँ, मैं परेल पहुंच रहा हूँ। एक काम करो, अपने परेल वाले को बोलो अभी बैग नहीं लेना और बोलो उसे मुझे CST में मिलने के लिए। ठीक है। ಸರ್, ನಾ ಇಲ್ಲಿಗೆ ಬಂದೆ ಸರ್. ನೀಲಿ ಶರ್ಟ್ ಹಾಕೊಂಡು ದಾಡಿ ಬಿಟ್ಟಿದ್ದಾನೆ ಅವನು. ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿ ನೋಡು. ಸರ್, ನೀಲಿ ಶರ್ಟ್ ಹಾಕೊಂಡಿರೋರು ತುಂಬಾ ಜನ ಇದ್ದಾರೆ ಸರ್. ಅದಕ್ಕೆ ತಾನೇ ದಾಡಿ ಬಿಟ್ಟಿದ್ದಾನೆ ಅಂತ ಹೇಳಿದ್ದು. ನೋಡು.
हेलो शुक्ला सर। बोलो, जल्दी बोलो। सर, मैंने 2-3 बार आपके ऑफिस में आया था फ्रीडम फाइटर पेंशन के बारे में, एक फिरोज मोहम्मद का। सर आपने तो बोला कि कल परसों। मैं एक फ्यूनरल में हूँ, आप 2 दिन के बाद आइए। सर मगर ಹಲೋ ಪುಟ, ನನ್ನ ಕೈಲಿರೋ ಅಡ್ರೆಸ್ ಮಿಸ್ ಆಗೋಗಿದೆ ಕಣ. ಕ್ಯಾ? ಅಡ್ರೆಸ್ ಸಾರಿ, ರಾಂಗ್ ನಂಬರ್. हेलो, हाँ GK 605 बाइक्रो स्टेशन में है। ठीक है, परेल में कोई बैग नहीं है ना? नहीं है। तो मुझे कॉल मत करना, मैं करूँगा। जी। ಅವ್ನು ಯಾವ ಕಡೆ ಮೂವ್ ಆಗ್ತಿದ್ದಾನೆ? ಸರ್ 2ನೇ ಪ್ಲಾಟ್ಫಾರ್ಮ್ ಇಂದ ಥಾಣೆಗೆ ಲೋಕಲ್ ಟ್ರೈನ್ ತಗೋತಿಯಾನೆ. ಬ್ಯಾಕ್ ಇಂದನಾ ಫ್ರಂಟ್ ಇಂದನಾ? ಫ್ರಂಟ್ ಇಂದ ಸರ್. ಓಕೆ. ಯೋ, ದಾಡಿ ಬಿಟ್ಟಿದ್ದಾನೆ ಅಂತ ಹೇಳ್ದೆ ತಾನೆ? ದಾಡಿ ಇರ್ಲಿಲ್ಲ ಸರ್. ಇಡಿಯಟ್. कहाँ है तू? सर मैं सीसीटीवी रूम में हूँ सर, CST में। What the hell are you doing there? केदार सर ने बुलाया सर। वो पागल है क्या? साला मद्रासी। सर केदार सर सबको टेररिस्ट जैसे देख रहे हैं। सर को सबके ऊपर शक है। तो अभी ऑफिस में आ जा, जल्दी जल्दी।
मैंने बैग कलेक्ट कर लिया। ಅಪ್ಪ ನೀವು ಎಲ್ಲಿ ಬಂದಿದ್ದೀರಾ? ಮಗಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ, ನೀನೇನು ಇನ್ನೂ ಬಂದಿಲ್ಲ. ಅಮ್ಮ ಆಮೇಲೆ ಮಾಡ್ತೀನಿ. ठीक है, तुम CST संभालो, परेल को मुझ पर छोड़ो। आगे क्या करना है सब बाद में बताऊंगा। मेरे फोन का इंतजार करो। तुम CST संभालो, परेल को मुझ पर छोड़ दो। आगे क्या करना है सब बाद में बताऊंगा। मेरे फोन का इंतजार करना। ಹಲೋ ಅನೀಫ್. ಹಾಂ, ಈ ನಂಬರ್ನ ನೋಟ್ ಮಾಡ್ಕೋ. 9004951000. IMEI ನಂಬರ್ 351 50 304 56 333 ಏನು ಕೇಸು? ನಾನು CST ರೈಲ್ವೆ ಸ್ಟೇಷನಲ್ಲಿ ಒಬ್ಬನ ಹಿಡಿದಿದ್ದೀನಿ. ಹೆಸರು ರಹೀಮ್. ಇಂಜಿನಿಯರ್ ಅಂತ ಹೇಳ್ತಿದ್ದಾನೆ. ನೋಡೋಕೆ ಇಂಜಿನಿಯರ್ ಥರ ಕಾಣ್ತಿಲ್ಲ. ಒಂದು ID ಪ್ರೂಫು ಇಲ್ಲ, ಲೈಸೆನ್ಸು ಇಲ್ಲ. ಒಂದು ಫೋನ್ ಮಾತ್ರ ಇದೆ ಅಷ್ಟೇ. ಫೋನಲ್ಲಿ ಮೆಸೇಜ್ ಏನಾದರೂ ಇದೆಯಾ? ಅದೇ ಅಲ್ವಾ ಸಮಸ್ಯೆ. ಅವನದ್ನೆಲ್ಲ ಆಗಲೇ ಡಿಲೀಟ್ ಮಾಡಿದ್ದಾನೆ. ನಾನು ಬೆಳಗ್ಗೆ ನೋಡಿದಾಗ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು, ಈಗ ಅದು ಇಲ್ಲ. ಪ್ರಶ್ನೆ ಕೇಳಿದ್ರೆ ಸಂಬಂಧ ಇಲ್ದಿರೋ ಹತ್ರ ಮಾತಾಡ್ತಿದ್ದಾನೆ. ಬೇಗ ಇದನ್ನು ಟ್ರೇಸ್ ಮಾಡಿ ಡೀಟೇಲ್ಸ್ ಹೇಳು. ಓಕೆ ಸರಿ. ಶಿವ, ನೀನ್ ಯಾಕೋ ಫೋನ್ ತೆಗಿತಾ ಇಲ್ಲ? ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ. ವೆಯ್ಟ್, ಈಗ ನಿಮ್ಗೇನ್ ಪ್ರಶ್ನೆ? ಅವಳು ಮೀಟ್ ಮಾಡಿದ್ಯಾ? ಇಲ್ವೋ, ಸ್ಟುಡಿಯೋದಲ್ಲಿ ಮೀಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಈಗ ಅವಳಿಗೆ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ವೋ? ಅವಳಿಗೆ ನಂಬರ್ ಗೊತ್ತಿದೆ ಅಲ್ವಾ? ಅವಳೇ ಕಾಲ್ ಮಾಡ್ಬೋದಲ್ಲ ನನಗೆ. ಏನು ಹೇಳ್ತಿದ್ಯಾ? ದಿಲ್ಸೆ ಹಾಡನ್ನೇ ಮೀರ್ಸ್ಬಿಟ್ಯಾ? ಲೇ ಹೋಗೋ. ಏ ಸರಿ ಸರಿ, ನಿನ್ಗೆ ಟ್ರೈನ್ ಟಿಕೆಟ್ ಸಿಕ್ತಾ? ಅದಾದ್ಮೇಲೆ ಇನ್ನೊಂದು ವಿಷಯ, ದೊಡ್ಡ ಲಿರಿಕ್ ರೈಟರ್ ನಂಬರ್ ಹುಡುಕ್ತಾ ಇದ್ದೀನಿ. ಅದು ಸಿಕ್ಕಿದ್ ಕೂಡ್ಲೆ ನಾನು ನಿನಗೆ ಹೇಳ್ತೀನಿ. ಹೌದು, ನಿನಗೆ ಕಾಸೆಲ್ಲ ಸಿಕ್ತಾ? ಮೊದಲನೇದಾಗ ಹಾಡು ಹೋಗಿ ಜಾಗದಲ್ಲಿ ಅವ್ರ ಹತ್ರನೇ ಕಾಸಿಲ್ಲ. ಎರಡನೇ ಜಾಗದಲ್ಲಿ ಸಾಲ ಬರ್ಕೊಂಡಿದ್ದಾರೆ. ಹಾಗಿದ್ರೆ ನನ್ಗೆ ಗೊತ್ತಿರೋಂಥ ಜಾಗದಲ್ಲಿ ದೊಡ್ಡ ಪ್ರೋಗ್ರಾಮ್ ನಡೀತಿದೆ, ಅಲ್ಲಿಗೆ ಹೋದ್ರೆ ಕಾಸೆಲ್ಲ ಸಿಗುತ್ತೆ. ನೀನ್ ಹೋಗ್ತೀಯಾ? ಇಲ್ಲ ಕಣೋ, ನಾನು ಮನೆಗೆ ಹೋಗ್ತೀನಿ. ನನಗೆ ಮೂಡಿಲ್ಲ ಇವತ್ತು. ಹಲೋ. ಎಲ್ಲ ಮುಗ್ದೋಯ್ತು. ನನ್ನ ಕೈಯಲ್ಲಿರೋ ಅಡ್ರೆಸ್ಸು ಪೇಪರು ಎಲ್ಲ ಕಳೆದೋಯ್ತು. ಏನು? ಅಡ್ರೆಸ್ಸು ಅಲ್ಲುಗೆ ಕಾಲ್ ಮಾಡಿ ಕೇಳಬೇಕಿತ್ತು. ಕಾಲ್ ಮಾಡಿ ನೋಡಿದೆ, ಆದ್ರೆ ಅವ್ನಿಗೇನು ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಯಾವ ವಿವರನೂ ಸಿಗ್ಲಿಲ್ಲ. ಏನ್ ಹೇಳಿದ್ರು ಕೂಡ ನಿಮ್ಮಲ್ಲಿ ಕೋಪ ಮಾಡ್ಕೋತೀಯ. ನನ್ನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನೀವು ಊರಿಗೆ ಹೋಗದೆ ಇರೋದು ನನ್ನ ತಪ್ಪ. ಕಣ್ಕಂಡವ್ರ ಹತ್ರ ವೀಸಾ ಮಾಡಿಸ್ತೀನಿ ಅಂತ ದುಡ್ಡು ಕೊಡೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಜೈಲಿಗೆ ಹೋಗ್ಬೇಕಾಗತ್ತೆ, ಕೆಲಸ ಹೋಗುತ್ತೆ ಅಂತ. ನೀನ್ ತಪ್ಪು ಹೇಳು, ಪರವಾಗಿಲ್ಲ. ನನ್ನ ತಂದೆ ಮತ್ತೆ ತಾಯಿನ ನಂಬಿಕೆ ಇಟ್ಟಿದ್ದಾರೆ. ನಾನು ದುಬೈನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಏನಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು. ದುಡ್ಡು ಯಾರಿಗೆ ತಾನೇ ಬೇಕಾಗಿಲ್ಲ? ಅಷ್ಟಿದ್ರೆ ನಾನು ಕೆಲ್ಸಕ್ಕೆ ಬರ್ತಿದ್ನಾ? ಹಲೋ ಹಲೋ ಅಜ್ಜ. ಅಲ್ಲೂ ಹಲೋ. ಅಡ್ರೆಸ್ ಹೇಳಪ್ಪ.
ನಾನು ಕೇಳಿ ನೋಡಿದೆ. ಪೆನ್ಷನ್ ವಿಚಾರವನ್ನು ನೋಡೋದು ನಾಯರ್ ಸರ್ ಅಂತ. ಆದರೆ ನಾಳೆ ಅವ್ರಿಗೆ ಸಸ್ಪೆನ್ಷನ್ ಸಿಗೋ ಸಾಧ್ಯತೆ ಇದೆ. ಒಂದೇ ಕಾಲಲ್ಲೇ ಅವರು ಕೆಲಸನ ಮುಗಿಸ್ತಾರೆ. ಆದರೆ ಪರ್ಸೆಂಟೇಜ್ ಕೊಡಬೇಕಾಗುತ್ತೆ. ಆಗುತ್ತಾ? ಆಗಲ್ಲ. ಲಂಚ ಕೊಟ್ಬಿಟ್ಟು ಬರೋ ದುಡ್ಡಿಂದ ದೊಡ್ಡಪ್ಪ ಹಜ್ಜಿಗೋಗಲ್ಲ. ಸರಿ, ನಿನ್ನ ಆದರ್ಶಗಳನ್ನು ಇಟ್ಕೊಂಡು ಹೀಗೆ ಇರು. ನಾನು ನಾಯರ್ ಸರ್ ನಂಬರ್ನ SMS ಮಾಡ್ತೀನಿ. ಅದರ ಮೇಲೆ ನಿನ್ನಿಷ್ಟ. ಅನೀಫ್, ಏನು ಡೀಟೇಲ್ ಸಿಕ್ತು? ಸಾರಿ, ಈ ಸಲ ನಿನ್ನ ಕ್ಯಾಲ್ಕುಲೇಷನ್ ತಪ್ಪಾಗಿದೆ. ಅದು ರಹೀಮ್ ನಂಬರೇ. ಅವನಿರೋ ಅಡ್ರೆಸ್ಸು ಕೊಲಾಬಾ ಸಾಗರ್ ಅಪಾರ್ಟ್ಮೆಂಟ್, ಫ್ಲ್ಯಾಟ್ ನಂಬರ್ 13D. ಸರಿ, ಅಡ್ರೆಸ್ನ ಮತ್ತೆ ಹೇಳು. ಸಾಗರ್ ಅಪಾರ್ಟ್ಮೆಂಟ್, ಸಾಗರ್ ಅಪಾರ್ಟ್ಮೆಂಟ್ಸ್, ಫ್ಲ್ಯಾಟ್ ನಂಬರ್ 13D, ಫ್ಲ್ಯಾಟ್ ನಂಬರ್ 13D, ಕೊಲಾಬಾ. ಓಕೆ. ಹಲೋ ರೀತು, ಇವತ್ತು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರು ಪ್ರಾಮಿಸ್ ಮಾಡಿದ್ದು? ನಾನೇ. ಅದನ್ನ ಯಾರು ಬ್ರೇಕ್ ಮಾಡಿದ್ರು? ಐ ಆಮ್ ನಾಟ್ ಬ್ರೇಕಿಂಗ್ ಇಟ್. ಇನ್ನು ಸ್ವಲ್ಪ ಟೈಮ್ ಆಗುತ್ತಮ್ಮ. ಅಪ್ಪ, ಐ ನೀಡ್ ಯು. ಅಪ್ಪನೂ ನನ್ನ ಜೊತೆ ಇಲ್ಲ ಅಂದ್ರೆ ನಾನು ಬರ್ತೀನಿ ಮಗಳೇ, ನಾನು ಬರ್ತೀನಿ. ಹಲೋ ಕಾರ್ತಿ, ಶಿವ ಈಗ ಕಾಲ್ ಮಾಡಿದ ಕಣ. ನೀನು ಅವಳಿಗೆ ಕಾಲ್ ಮಾಡಿದ್ಯಾ? ಇಲ್ಲ. ಲೋ, ಇನ್ನೊಂದ್ಸತಿ ಟ್ರೈ ಮಾಡಿ ನೋಡು. ಇನ್ನು ಟ್ರೈ ಮಾಡಲ್ವೋ? ಅವಳಿಗೆ ನಿಜವಾಗ್ಲೂ ಏನಾದರೂ ಅನಿಸಿದ್ರೆ ಅವಳೇ ಕಾಲ್ ಮಾಡ್ತಿದ್ಲು. ಯಾರನ್ನಾದರೂ ಯಾಮರ್ಸೋದಕ್ಕೆ ಸುಮ್ಮನೆ ಈ ಥರ. ನನಗನ್ಸುತ್ತೆ ಜಸ್ಟ್ ಟ್ರೈ ಮ್ಯಾನ್. ಇಲ್ವೋ, ಇನ್ನೊಂದು ಕಾಲ್ ಮಾಡಲ್ಲ. ಶಿವ, ಹೇಳು ಕಾರ್ತಿಕ್. ನಿನ್ನ ಪ್ರೋಗ್ರಾಮ್ ಎಲ್ಲಿ ಅಂತ ಹೇಳಿದ್ದು? ಹಲೋ. ಹಲೋ. ಇಲ್ಲೂ ಹೋಗ್ಬಿಡ್ಬೇಡಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಶೋರ್ ಶೋರ್, ಬಾಯ್. ಹೇಯ್, लड़की है वो तराना गुनगुनाता है जमाना, बिन पढ़े अफसाना है ये लड़की। लड़की है
वो खजाना हर कोई जो चाहे पाना, इश्क का पैमाना है ये लड़की. You see I'm an angel down from heaven. Let's meet up right at 7. Come aboard. Why don't you try telling me some new thing? I never know, don't do the same mistake. Try something realistic. Let me tell you, sugar baby, honey, sound freaking funny. Give it all you got, take it straight from heart. Wanna be your lady. ಜೋಸೆಫ್ ಸರ್, ಆ ಕೊಲೆ ಆದ್ಮೇಲೆ ಬೋಟ್ ಡ್ರೈವರು ಅವ್ನ ಫೋನ್ ನಂಬರ್ ಅಡ್ರೆಸ್ ಸಿಕ್ತಾ? ಅದೆಲ್ಲ ಸಿಕ್ಕಿದೆ ಸರ್, ಆದ್ರೆ ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆ ಫೋನ್ ನಂಬರ್ ಅಡ್ರೆಸ್ ಈ ಕೂಡಲೇ ಸೈಬರ್ ಸೆಲ್ಗೆ ಹೋಗಿ ತಲುಪಬೇಕು. ಅರ್ಥ ಆಯ್ತಾ? ಸರ್. ಹನೀಫ್, ನೀನು ಹೇಳಿದ ಅಡ್ರೆಸ್ ಅಲ್ಲಿ ನಾನು ಇದ್ದೀನಿ. ಇದು ಬರೀ ಸ್ಕೆಲಿಟನ್, ಒಂದು ಅನ್ಫಿನಿಶ್ಡ್ ಫ್ಲಾಟ್. ಇಲ್ಲಿ ನನಗೊಂದು ಬುಲೆಟ್ ಸಿಕ್ಕಿದೆ, ಅದು ಕೂಡ .38 mm. ರಿಯಲಿ? ನಮಗೆ ಗೊತ್ತಿಲ್ಲದೆ ಇರೋದು ಬೇರೆ ಏನೋ ಇದೆ ಅಂತ ಅನ್ಸುತ್ತೆ ಹನೀಫ್. ಆ ಕೊಲೆ ಆಗಿರೋ ಬೋಟ್ ಡ್ರೈವರ್ ಫೋನ್ ನಂಬರ್ನ ಜೋಸೆಫ್ ಕೊಟ್ಟಿದ್ದೀನಿ. ಜೋಸೆಫ್ ವಿಲ್ ಕಾಲ್ ಯು. ನನಗೆ ಕಾಲ್ ರೆಕಾರ್ಡ್ಸ್ ಎಲ್ಲ ಬೇಕು. ಓಕೆ, ಶ್ಯೂರ್. ಹಲೋ ರೋಸಮ್ಮ, ಚೆನ್ನಾಗಿದ್ಯಾ? ಹಾ, ಇದನ್ನ ವಿಚಾರಿಸ್ಕೊಳ್ಳೋ ಸಮಯ ನೋಡು. ಇಲ್ಲಿ ಯಾರಿಗೂ ಹುಚ್ಚು ಒಂದು ಹಿಡ್ದಿಲ್ಲ ಅಷ್ಟೇ.
ನಾನು ಕೇಳಿದಕ್ಕೆಲ್ಲ ನೀನು ಇನ್ನೂ ಉತ್ತರನೇ ಕೊಟ್ಟಿಲ್ವಲ್ಲ. ಅದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗಲ್ಲ ಅಂತ ಹೇಳಿದ್ನಲ್ವಾ? ಯಾಕೆ ರಾಜೇಶ್ ನಿಂಗೆ ಅರ್ಥ ಆಗಲ್ವಾ? ಯಾಕೆ ಹೇಳಕ್ಕಾಗ್ತಿಲ್ಲ ನೀನು? ನೀವ್ ನನ್ ಬಗ್ಗೆ ಏನಂತ ತಿಳ್ಕೊಂಡಿದ್ದೀರಾ? ನಾನು ಯಾವತ್ತಾದ್ರೂ ಇಲ್ಲಿ ತನಕ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಾ? ನಾನ್ ನಿಮ್ ತರ ಬೇಜಾನ್ ಜನನ್ ನೋಡಿದೀನಿ. ನಾನು ಈ ಬಾಂಬೆಲೇನ್ ಹುಟ್ಟು ಬೆಳ್ದೋಳಲ್ಲ. ಯಾವನೋ ಒಬ್ಬ ಪೊರ್ಕಿ ನನ್ ಮಗ ನನ್ನ ಇಷ್ಟಪಟ್ಟು ಹಿಂಗೆ ನಡು ಬೀದಿನಲ್ಲಿ ಬಿಟ್ಟು ಹೋದ. ಇನ್ಮೇಲೆ ನಡು ಬೀದಿನಲ್ಲಿ ಇರಕ್ ಇಷ್ಟಪಡಲ್ಲ ನಾನು. ಆದ್ರೆ ಅಲ್ಲೂ ಹಲೋ ತಾತ, ಎಲ್ಲಿದ್ದೀರಾ? ಅಡ್ರೆಸ್ ಸ್ವಲ್ಪ ಹೇಳೋ ಪುಟ್ಟ. ಅಡ್ರೆಸ್ ಹೇಳೋ. ಒಂದು ಪೇಪರ್ ತಗೊಳ್ಳಿ. ನೇರವಾಗಿ ಪಕ್ಕದಲ್ಲಿರೋ ರೈಲ್ವೆ ಸ್ಟೇಷನಿಗೆ ಹೋಗಿ. ಅಲ್ಲಿ ದಾದರಿಗೆ ಹೋಗೋ ಲೋಕಲ್ ಟ್ರೈನಿಗೆ ಹತ್ಕೊಳ್ಳಿ. ದಾದರ್ ರೈಲ್ವೆ ಸ್ಟೇಷನ್ಗೆ ಇಳಿದ ತಕ್ಷಣ ಪಕ್ಕದಲ್ಲಿರೋ ಫ್ಲ್ಯಾಟ್. ಥ್ಯಾಂಕ್ ಯು. ನಾಯರ್ ಸರ್ ನಂಬರ್ ಸೆಂಡ್ ಮಾಡಿದ್ದೆ ಅಲ್ವಾ? ಸಿಕ್ತಾ ಅಂತ ಕೇಳೋಣ. ಸಿಕ್ಕಿದೆ. ಕಾಲ್ ಮಾಡಿ ಹೇಳ್ಬೇಕಲ್ವಾ? ನಂಗೆ ಇನ್ನೊಂದು ಕಾಲ್ ಬರ್ತದೆ. ಸುಹಾನ, ಇಲ್ಲಿ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಏರ್ಪೋರ್ಟ್ಗೆ ಹೋಗೋದಕ್ಕೆ ದೊಡ್ಡಪ್ಪನಿಗೆ ಗಾಡಿ ಕೂಡ ವ್ಯವಸ್ಥೆ ಮಾಡಾಗಿದೆ. ಹಣ ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವೇನಮ್ಮ? ನಾನು ಕಾಲ್ ಮಾಡ್ತೀನಪ್ಪ. सर फिर एक प्रॉब्लम सर। अब क्या हुआ? सर केदार साहब ने एक इंजीनियर को लेके आए। साहब को इनके ऊपर शक है। मुझे लगता है कि बेचारा मर रहा है। वो बेहोश हो गया सर। मैं अभी क्या करूं सर? उसको क्या लगता है? ये केस मैं मैनेज करूंगा। सर मैं आपके जानकारी के लिए बता रहा हूं, ताकि आप सरप्राइज ना हो अगर किसी ने ऊपर से आपसे पूछा तो। Damn it. ಹಾ ಶಿವ, ನಾನು ಆ ಲಿರಿಕ್ ರೈಟರ್ ನಂಬರ್ನ SMS ಮಾಡ್ತೀನಿ, ನೋಡ್ಕೋ. ನೀನ್ ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ಓಕೆ ಓಕೆ ಓಕೆ. ಅವ್ರ ಹೆಸರೇನಂದೆ? ದಾಮು ಸಾಬ್. ದಾಮು ಸಾಬ ಹೆಸರು ಮಾತ್ರ ಹೇಗಿದೆ, ಆದ್ರೆ ಕನ್ನಡಿಗಾನೆ. ಓಕೆ ಕಣೋ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ, ನಾವು ಯಾವಾಗ ಮೀಟ್ ಮಾಡೋದು? ಒಬ್ರು ಲಿರಿಕ್ ರೈಟರ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಸಾಂಗ್ ರೆಕಾರ್ಡ್ ಆಗಬೇಕು. ಅವ್ರನ್ನ ನೇರವಾಗಿ ಭೇಟಿಯಾದಾಗ ಕೊಡೋದಕ್ಕೆ ನಾನೊಂದು ಸಾಂಗನ್ನು ಕಂಪೋಸ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಅದೇನೆಂದರೆ ನಮ್ಮ ಚಿಕ್ಕ ವಯಸ್ಸಿನ ವೇದನೆಗಳ ಒಂದು ಹಾಡು ಅದು. ಹಾರ್ಬರಲ್ಲಿ ಬೆಳೆದಂಥ ಕೆಲವು ಮಕ್ಕಳುಗಳ ಬಗ್ಗೆ ಅದು. ಹೇ, ದಟ್ಸ್ ಅಮೇಜಿಂಗ್. ರೆಕಾರ್ಡಿಂಗ್ ಮುಗಿದ್ಮೇಲೆ ನಾವಿಬ್ರು ಭೇಟಿಯಾಗೋಣ, ಆಗಬಹುದಾ? ಹಾಗಿದ್ರೆ ಓಕೆ, ಬೇಗ ಹೇಳಿ. ಏ ಜೋಸೆಫ್, ಆ ಇಂಜಿನಿಯರ್ನ ಬಿಡೋದಕ್ಕೆ ಯಾರು ಹೇಳಿದ್ದು? ನಾನಲ್ಲ ಸರ್, ಆ ತಿವಾರಿ ಸರ ಬಿಟ್ಟು ಕಳಿಸಿರೋದು. ಏನಕ್ಕೆ? ನನಗೇನು ಗೊತ್ತಿಲ್ಲ ಸರ್. ಅಲ್ಲಯ್ಯ, ನಿನ್ सर आपने छोड़ दिया उसे, इसीलिए मैंने तुमको बचाया है केदार। मुझे बचाया आपने? केदार लिसन, मेरी बहुत सारी प्रॉब्लम्स हैं, बहुत सारी, तुम्हारी वजह से। अब इस सब बकवास के लिए मेरे पास बिल्कुल टाइम नहीं है। अच्छा सुन, आज क्लब डे है ना,
तू आ रहा है क्या? सर आई वॉज गेटिंग ऑल द एविडेंसेस। व्हाट एविडेंस? लोग, जिस दिन से तुम फोर्स में हो तब से मैं तुमको जानता हूं और ये भी मालूम है कि तुम्हारी फैमिली पर क्या गुजरी थी। यू कुडंट डू एनीथिंग केदार। ಆನಂದದೆ ಹಾಡು ಕೋಗಿಲೆ ಚಂದವೇ ನಿನ್ನ ಮೊಗವೇ ಹುಣ್ಣಿಮೆ ನಗೆ ಚಂದ್ರನೇ ನೀದ್ರೆ ಎಲ್ಲ ಸುಖವೇ ಆನಂದದೆ ಹಾಡು ಕೋಗಿಲೆ ಚಂದವೇ ನಿನ್ನ ಮೊಗವೇ ಹುಣ್ಣಿಮೆ ನಗೆ ಚಂದ್ರನೇ ನೀದ್ರೆ ಎಲ್ಲ ಸುಖವೇ ಹೂವೆ ನೀ ಸಾಕು ಎಂದೇ ಹುಲಿವೇಷ ಹಾಕಿದ್ದೇನೆ ತಣ್ಣನೆ ಬೀಸೋಗಾಳೆ ಕುಣಿದು ಹಾಡು ನವಿಲೆ ಆನಂದದೆ ಹಾಡು ಕೋಗಿಲೆ ಚಂದವೇ ನಿನ್ನ ಮೊಗವೇ ಹುಣ್ಣಿಮೆ ನಗೆ ಚಂದ್ರನೇ ನೀದ್ರೆ ಎಲ್ಲ ಸುಖವೇ ಕಣ್ಣಿನ ಹನಿಯಂತೆ ನೀ ಬಂದು ಹೋದರೆ ನಿನ್ನಿಂದ ಮನೆಯಲ್ಲಿ ಆನಂದ ಕಣ್ಣಿನ ಹನಿಯಂತೆ ನೀ ಬಂದು ಹೋದರೆ ನಿನ್ನಿಂದ ಮನೆಯಲ್ಲಿ ಆನಂದ ಬಿರುಗಾಳಿ ಬಂದರು ಬಟ್ಟೆಯು ಹಾರದು ಹೂವೇ ಹೊಸ ಹೂವೇ ಹೊಸ ಹೂವೇ ಕೈ ತುತ್ತ ತಿಂದೇನಮ್ಮ ನಿನ್ಮೇಲೆ ನನ್ನ ಮನಸ್ಸು ನಿನ್ ಹಾಗೆ ನಾನಲ್ಲವೇ ನೀದ್ರೆ ಎಲ್ಲ ಸುಖವೇ ಆನಂದದೆ ಹಾಡು ಕೋಗಿಲೆ ಚಂದವೇ ನಿನ್ನ ಮೊಗವೇ ಹುಣ್ಣಿಮೆ ನಗೆ ಚಂದ್ರನೇ ನೀದ್ರೆ ಎಲ್ಲ ಸುಖವೇ ಹೂವೇ ನೀ ಸಾಕು ಎಂದೇ ಹುಲಿವೇಷ ಹಾಕಿದ್ದೇನೆ ತಣ್ಣನೆ ಬೀಸೋಗಾಳೆ ಕುಣಿದು ಹಾಡು ನವಿಲೆ ಹೂವೇ ಹೊಸ ಹೂವೇ ಹೊಸ ಹೂವೇ ಹೂವೇ ಹೊಸ ಹೂವೇ ಹೊಸ ಹೂವೇ ಹೂವೇ ಹೊಸ ಹೂವೇ ಹೊಸ ಹಲೋ ಅಪ್ಪ. ಮಗಳೇ ನಿಧಾನವಾಗಿ ಬನ್ನಿ. ಡ್ಯೂಟಿ ಫಸ್ಟ್ ಅಂತ ನೀವು ಯಾವಾಗಲೂ ಹೇಳ್ತಾ ಇದ್ರಲ್ವಾ, ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಏನಾಯ್ತು ಅಪ್ಪ? ಐ ಲವ್ ಯು. ಐ ಲವ್ ಯು ಟು.
ಐ ಆಮ್ ಸಾರಿ ಪುಟ್ಟ. ಐ ಆಮ್ ಸಾರಿ ಫಾರ್ ವಾಟ್ ಹ್ಯಾಪನ್ ಟು ಯು. ನೀನಮ್ಮನ್ನು ರೆನಿನೂ ನನ್ನ ಕೈಲಿ ಕಾಪಾಡೋದಕ್ಕಾಗಲಿಲ್ಲ. ಅಪ್ಪ ಬೇಡ, ಅವ್ರು ಇವಾಗ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ ಬಿಟ್ಟಿರೋಕ್ಕಾಗಲ್ಲ. ಹನೀಫ್ ಇನ್ಮೇಲೆ ಕೇಸ್ ಬಗ್ಗೆ ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅವನ ತಿವಾರಿ ಸರ ಬಿಟ್ಟು ಕಳಿಸಿದ್ರು. ನಮ್ಮ ರಾಜ್ಯದಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳು ಎಲ್ಲೇ ಆಗಬೇಕು ಅಂತಿದ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಫಾಸ್ಟ್ ಆಗಿ ನಮಗೆ ನೇರವಾಗಿ ತಲುಪುತ್ತೆ. ಆದರೂ ಅದನ್ನ ನಾವು ತಡೆಯೋಕ್ಕಾಗಲ್ಲ. ಅದರಿಂದ ಸಮಸ್ಯೆ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಅಪಘಾತಗಳಾದ್ಮೇಲೆ ಕೊಡುವಂತ ಅಲರ್ಟ್ನ ಅಪಘಾತ ಆಗೋದಕ್ಕೂ ಮುಂಚೆ ಕೊಟ್ರೆ ನಾವು ಅದನ್ನ ತಡಿಬೋದು. ನನ್ನ ಯಾರು ನಂಬೋದೇ ಇಲ್ಲ. ಇಟ್ಸ್ ಓಕೆ ಕೇದಾರ್, ಯು ನೀಡ್ ಎ ಬ್ರೇಕ್. ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ನಿನ್ನ ಮನೆಗೆ ಹೋಗು, ನಿನ್ನ ಮಗಳ ಜೊತೆ ಸ್ವಲ್ಪ ಸಮಯ ಕಳಿ. ಟೇಕ್ ಎ ಬ್ರೇಕ್ ಫ್ರಮ್ ಯುವರ್ ಮೆಮೊರೀಸ್. ಹಾಗಾಗಿ ನಿನಗೆ ಎಲ್ಲ ಕಡೆನೂ ಸಂಶಯನೇ ಕಾಣುತ್ತೆ. ಬಿ ಕೂಲ್, ವಿ ವಿಲ್ ಹ್ಯಾವ್ ಎ ಡ್ರಿಂಕ್ ಟುಗೆದರ್ ಟುಮಾರೋ, ಓಕೆ? ನಾನು ಎಲ್ರನ್ನೂ ಸಂದೇಹ ಪಡೋದು ಸರಿನೇ. ನನ್ನ ಹೆಂಡತಿ ಮಗಳು ಟೆರರಿಸ್ಟ್ ಅಟ್ಯಾಕಲ್ಲಿ ಸತ್ತೋದ್ರು ಅಂತ ಮನೋರೋಗ ಆಗಿದೆ. ಎಸ್, ಯು ಮೇ ಬಿ ರೈಟ್. ನೀನಾದರೂ ನನ್ನ ಕಡೆ ಇರ್ತೀಯ ಅಂತ ಅನ್ಕೊಂಡೆ. ಪರವಾಗಿಲ್ಲ. ಓಕೆ ಹನೀಫ್, ಥ್ಯಾಂಕ್ ಯು. हेलो जी के नायर, बोलो ಸರ್, ನಾನು ಸುಹಾನಾ, ಫ್ರೀಡಮ್ ಫೈಟರ್ ಫೆರೋಜ್ ಮೊಹಮ್ಮದ್ ಅವರ ಮೊಮ್ಮಗಳು. ಗೊತ್ತಾಯ್ತು, ಏನ್ ಬೇಕು ಹೇಳಿ. ಲಂಚ ಕೊಡಬಾರ್ದು ಅಂತ ಹೇಳಿ ನಮ್ಮ ತಾತ ನಮ್ಮನ್ನು ಬೆಳೆಸಿದ್ದಾರೆ. ಆದರೆ ಇವಾಗ ಸರ್ಗೆ 1% ಕೊಟ್ರೇನೆ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಏನ್ ಹೇಳಿ. ಲಂಚ ಕೊಡೋಕ್ಕೆ ನಾನು ತಯಾರಿಲ್ಲ ಸರ್, ಆದರೆ ನನಗೆ ದುಡ್ಡು ಬೇಕೇ ಬೇಕು. ಕ್ಯಾನ್ ಯು ಹೆಲ್ಪ್ ಮೀ? ಸಿ ಸುಹಾನಾ, ನಾನು ಬೇರೆಯವರೆಲ್ಲ ಹೇಳೋ ಥರ ಒಬ್ಬ ಕರಪ್ಟೆಡ್ ಆಫೀಸರ್ ಅಲ್ಲ. ಅದಕ್ಕೋಸ್ಕರನೇ ನಾನು ಲಂಚ ತಗೋತಿದ್ದೆ ಅಂತ ಕಂಪ್ಲೇಂಟ್ ಕೊಟ್ಟು ನನ್ನ ಆಚೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ನಾಳೆಯಿಂದ ನಾನು ಸಸ್ಪೆನ್ಷನಲ್ಲಿರ್ತೀನಿ. ಹೋಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಅದು ಸುಹಾನಾ ಅವರ ದೊಡ್ಡಪ್ಪನ ವಿಷಯ ಆಗಿರುತ್ತೆ. ನಿಜವಾಗ್ಲೂನಾ ಸರ್? 20 ನಿಮಿಷದೊಳಗೆ ಶ್ರೀ ಫಿರೋಜ್ ಮೊಹಮ್ಮದ್ ಅಕೌಂಟಲ್ಲಿ ದುಡ್ಡು ಬಂದು ಬಿದ್ದಿರುತ್ತೆ. ಹೇಗೆ ಧನ್ಯವಾದ ಹೇಳಬೇಕು ಅಂತ ದೊಡ್ಡಪ್ಪನ್ಗೆ ಹೇಳಿ, ಭಾರತನ ಪ್ರೀತಿ ಮಾಡೋ ಆಫೀಸರ್ಸ್ ಇನ್ನೂ ಇದ್ದಾರೆ ಅಂತ. ಹಲೋ ಚಿಕ್ಕಮ್ಮ, ಯಾವಾಗ ಬರ್ತೀರಾ? ಇವಾಗ ಬಂದ್ಬಿಟ್ಟೆ. ಪುಟ್ಟಿಗೆ ಏನು ಬೇಕು ಹೇಳು? ನನಗೊಂದು ಡೈರಿ ಮಿಲ್ಕ್ ಚಾಕ್ಲೇಟು, 2 ಬಿಸ್ಕೆಟ್ಸು, ಆಮೇಲೆ ಮತ್ತೆ ನನಗೊಂದು ಬೆಂಟನ್ ವಾಚ್ ಬೇಕು. ತಗೊಂಡ್ ಬರ್ತೀನಿ, ಸರಿನಾ? ಸುಹಾನಾ, ಅಪ್ಪ ದುಡ್ಡು ಬರುತ್ತೆ ಅಪ್ಪ. ಓ ಅಲ್ಲ, ನಾನು 5:50ಗೆ ತಾನೇ ಲೋಕಲಲ್ಲಿ ಬರ್ತೀನಿ ವೈಕುಳದಿಂದ. ಅಡ್ರೆಸ್ ನನಗೆ ಸಿಕ್ತು, ಅಲ್ಲೂ ಕೊಟ್ಟ ನನಗೆ. ಈಗ ಎಲ್ಲಿದ್ದೀರಾ? ಪರೇಲ್ ಸ್ಟೇಷನಲ್ಲಿದ್ದೀನಿ. ಈಗ ಲೋಕಲ್ ಟ್ರೈನ್ ಹತ್ತಿ ದಾದರ್ಗೆ ಹೋಗ್ತೀನಿ. ಹೋಗ್ಬರ್ತೀನಿ. ಟಿಕೆಟ್ ತಗೊಳಕ್ಕೆ ಮರಿಬೇಡಿ. ಅದೆಲ್ಲ ನಾನು ಅವಾಗಲೇ ತಗೊಂಡೆ. ಹಾಂ, ನಮಸ್ಕಾರ ಸರ್. ಕೌನ್ ಹೈ ತುಮ್? ನಾನು ಟ್ರ್ಯಾಕ್ ಆಡೋ ಕಾರ್ತಿಕ್ ಸರ್. ಶಿವ ಹೇಳಿದ್ನಲ್ಲ? ಹೇಳ್ದ. ಹಿಂದಿ, ತಮಿಳ್, ಕನ್ನಡ ಎಲ್ಲ ಸೇರಿ ಒಂದು ಇಮೋಷ್ನಲ್ ಲಿರಿಕ್ಸ್ ಅಲ್ವಾ? ಹೌದು ಸರ್. ಮತ್ತೆ ಮುಂಬೈ ಹಾರ್ಬರ್ನಲ್ಲಿರೋ ಮಕ್ಕಳ ಬಗ್ಗೆ ದಾರಿದ್ರ್ಯ, ಕನಸುಗಳು, ಜಿಂದಗಿ ಕ ಖೂಬ್ಸೂರತಿ, ಮೊಹಬ್ಬತ್ ಅಲ್ವಾ?
ನೈಸ್ ಟಾಪಿಕ್, ಅಪ್ಡೇಟೆಡ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸರ್, ಕರೆಕ್ಟಾಗಿ ಹೇಳಿದ್ರಿ. ಕಮ್ ಇನ್ ದ ಈವ್ನಿಂಗ್. 7 ಗಂಟೆ ಆದ್ಮೇಲೆ ಬನ್ನಿ, ನಾವಿಬ್ರು ಸೇರ್ಕೊಂಡು ಬರೆಯೋಣ. ಅಯ್ಯೋ ಅಯ್ಯೋ ಸರ್, 7 ಗಂಟೆ ನಾನು ಅಷ್ಟರಲ್ಲಿ ಮುಗಿಸ್ಬಿಟ್ಟು 6 ಗಂಟೆಗೆ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಊರಿಗೆ ಹೋಗಬೇಕು. ಓಹ್ ಸಾರಿ, ನನಗೆ ರಾತ್ರಿ ಮಾತ್ರ ಕವಿತೆ ಬರೋದು. ನನ್ನ ಮಗನ ಕೆಲಸ ಇಲ್ಲ. ಹಲೋ 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 ಸರ್, ಹಲೋ. ಹಲೋ ಮಮ್ಮಿ. ಹಲೋ ಹಲೋ ಮಗಳೇ. ಮಗಳೇ ನೀನು ಎಲ್ಲಿದ್ಯಾ? ಮಮ್ಮಿ ಭಯ ಪಡಬೇಡಿ, ನಾನು ಮನೆಗೆ ಬರ್ತೀನಿ. ಒಬ್ಬರನ್ನ ಮೀಟ್ ಮಾಡಿ. ಯಾರು? ನಾನೀಗ ಮತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಅವರೇ ಕಾರಣ ಮಮ್ಮಿ. ಮಗಳೇ ಲಯ, ನಿನ್ನ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನನೇ ಪಡಲಿಲ್ಲ, ತಪ್ಪಾಯ್ತು. ಕ್ಷಮಿಸ್ಬಿಡಮ್ಮ. ನಿನ್ನ ಡೈರಿನ ನಾನು ಓದ್ದೆ. ಪ್ರಾಜೆಕ್ಟಲ್ಲಿರೋ ಪ್ರೆಷರು, ಅದ್ರ ಜೊತೆಗೆ ನೀನು ಫಾರಿನ್ಗೆ ಹೋಗಬೇಕು ಅಂತ ನಾವು ಹೇಳ್ತಿದ್ದೆ ಕಂಪಲ್ಷನ್. ಇನ್ಮೇಲೆ ನಿಂಗೆ ಹೆಂಗೆ ಇಷ್ಟ ಇರುತ್ತೋ ಹಂಗೆ ಮಾಡಮ್ಮ. ಕಥೆ ಬರಿಬೇಕು, ಚಿತ್ರ ಬಿಡಿಸ್ಬೇಕು, ಏನ್ ಬೇಕೋ ಅದನ್ನ ಮಾಡು. ನಮಗೆ ನೀನ್ ವಾಪಸ್ ಬರೋದು ಮಾತ್ರ ಬೇಕಾಗಿದೆ ಈಗ. ಡ್ಯಾಡಿ ಡ್ಯಾಡಿ ಅಳಬೇಡಿ. ನನಗೇನಿಷ್ಟ ಅಂತ ನಿಮ್ಮ ಹತ್ರ ಹೇಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇವಾಗ ನನಗೆ ಧೈರ್ಯ ಬಂದಿದೆ ಇಷ್ಟ ಇಲ್ಲದೆ ಇರೋ ವಿಷಯಕ್ಕೆ ನೋ ಹೇಳೋದಕ್ಕೆ. ನೌ ಐ ಆಮ್ ಹ್ಯಾಪಿ ಡ್ಯಾಡ್, ಅಬ್ಸಲ್ಯೂಟ್ಲಿ ಹ್ಯಾಪಿ. ಹಲೋ. ನಂಗೆ ಗೊತ್ತು ಸಾಂಗ್ ರೆಕಾರ್ಡಿಂಗ್ ಬ್ಯುಸಿಯಲ್ಲಿದ್ದೀರಾ ಅನಿಸುತ್ತೆ, ಬಟ್ ಐ ಕಾಂಟ್ ಸ್ಟಾಪ್ ಮೈ ಸೆಲ್ಫ್. ಐ ವಾಂಟ್ ಟು ಥ್ಯಾಂಕ್ ಯು. ನನ್ನ ಜೀವನನ ಮತ್ತೆ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಮೂಡ್ ಸರಿಯಾಗಿಲ್ವಾ? ಏನೂ ಇಲ್ಲ, ಆ ಲಿರಿಸಿಸ್ಟ್ ದಾಮು ಎಲ್ಲ ಹಾಳು ಮಾಡಿಬಿಟ್ರು. ರೆಹಮಾನ್ ಅವ್ರನ್ನ ನೋಡಿದಾಗ ಕೊಡೋದಕ್ಕೆ ಏನಾದರೂ ಮಾಡ್ಬೋದು ಅಂತ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಿ. ಜೀವನದಲ್ಲಿ ಯಾವತ್ತಾದರೂ ಯಾವುದಕ್ಕಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಇವತ್ತು ಆ ಥರದ ದಿನ ನಿಮಗೆ. ನನಗೂ ಕೂಡ ಆ ಥರದ ದಿನಾನೇ. ಆದರೆ ಆ ಫೋನ್ ಕಾಲ್, ಒಂದು ರಾಂಗ್ ಕಾಲ್, ಅದೇ ಎಲ್ಲನೂ ಬದಲಾಯಿಸ್ಬಿಡ್ತು. ನನ್ನ ಡ್ಯಾಡಿ ಹತ್ರನೂ ಮಮ್ಮಿ ಹತ್ರನೂ ನಾನು ಮೀಟ್ ಮಾಡೋ ಎಲ್ಲರ ಜೊತೆನೂ ಎಸ್ ಅಂತ ಹೇಳಿದ್ದೀನಿ ಇಲ್ಲಿವರೆಗೂ. ಆದರೆ ಇವತ್ತೊಂದು ನಿರ್ಧಾರ ತಗೊಂಡಿದ್ದೀನಿ. ಇನ್ಮೇಲೆ ನನಗಿಷ್ಟ ಇಲ್ಲದೆ ಇರೋ ವಿಷಯಗಳಿಗೆ ನೋ ಹೇಳೋದಕ್ಕೆ. ಆ ಧೈರ್ಯ ತಂದಿದ್ದು ನೀವೇ. ಈಗ ನನಗೆ ಅರ್ಥ ಆಗ್ತಾ ಇದೆ ಏನಿರ್ಬೋದು ನನ್ನ ಸಾಂಗಿನ ಲಿರಿಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏಳು ಬಣ್ಣದಿಂದ ಮಿನುಗುವಂತ ಅಂದ ನನ್ನವಳೇ, ನಾನಿಂದು ನಿನ್ನ ಮುಂದೆ ಬಂದು ಸಲಹುವೆನೆ. ಏಳು ಬಣ್ಣದಿಂದ ಮಿನುಗುವಂತ ಅಂದ ನನ್ನವಳೇ, ನಾನಿಂದು ನಿನ್ನ ಮುಂದೆ ಬಂದು ಸಲಹುವೆನೆ. ಪ್ರಮಾಣವೇ
ಪ್ರೀತು ನೋಡಿಲ್ಲಿ, ನಾವು ಹೋಗೋಣ ಆಯ್ತಾ? ಹಾಯ್ ಅಪ್ಪ, ಥ್ಯಾಂಕ್ ಯು. ಅಪ್ಪ ನೀವು ಅಲ್ಲೇ ಇರಿ, ನಾನು 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. हेलो। हाँ अच्छा हुआ आपने कॉल किया अभी। हाँ मैं तो आप ही के कॉल का इंतजार कर रहा था। हाँ वो सब लोग तो अंदर घुस गए, लेकिन काफी देर से मुझे एक अनजान नंबर से कॉल आ रहा है। लगता है पुलिस वाले हमारा पीछा कर रहे हैं। घबराने की कोई बात नहीं, तुम परेल में हाई स्ट्रीट पे आ जाओ, मैं उधर मिलूंगा। ಹಾ, ಮತ್ತೇನು ಹನೀಫ್? ಕೇದರ್, ಈ ಕೇಸಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ನೀನ್ ಹಿಡ್ದ ರಹೀಮ್ ನಂಬರು ಡಾಕಲ್ಲಿ ನಮಗ್ ಸಿಕ್ತಂತಹ ನಂಬರ್ಗೂ ಸಂಬಂಧ ಇದೆ. ಅವರಿಬ್ರು ಕೊನೆಯದಾಗಿ ಕಾಲ್ ಮಾಡಿದ್ದು ಒಬ್ನಿಗೆ ಮಾತ್ರ. ಗ್ರೇಟ್. ಕೂಡ್ಲೆ ಅದು ಯಾರು ಅಂತ ಟ್ರೇಸ್ ಮಾಡು. ಅವನೀಗ ಪರೇಲ್ ಅಲ್ಲಿದ್ದಾನೆ. ನಾನೀಗ ಕೂಡ್ಲೆ ಹೋಗ್ತಾ ಇದ್ದೀನಿ, ಅವನ್ನ ಬಿಡಬೇಡ, ಟ್ರ್ಯಾಕ್ ಮಾಡು. ಓಕೆ. ಹನೀಫ್ ಹೇಳು. ಫೋನ್ ಟ್ರ್ಯಾಕರ್ ತೋರಿಸ್ತಾ ಇರೋದು ಬೋಟ್ ಡ್ರೈವರ್ಗೆ ಫೋನ್ ಮಾಡಿದ ನಂಬರು ಪರೇಲಲ್ಲೇ ಇದೆ ಈಗ. ಥ್ಯಾಂಕ್ ಯು ಹನೀಫ್. ಬೇರೆ ಏನಾದ್ರು? ಆ ರಹೀಮ್ ಈಗ ಅದೇ ಫೋನಿಗೆ ಕಾಲ್ ಮಾಡ್ತಿದ್ದಾನೆ. ಅವನು ಈಗ ಅದೇ ಕಡೆಗೆ ಮೂವ್ ಆಗ್ತಿದ್ದಾನೆ. ಗ್ರೇಟ್. ನಾನು ಪರೇಲ್ ಕಡೆಗೆ ಹೋಗ್ತಾ ಇದ್ದೀನಿ. ನಾನು ಹೇಳೋವರೆಗೂ ಅವನ್ನ ಟ್ರೇಸ್ ಮಾಡ್ತಾನೆ ಇರು. ಓಕೆ. ಹನೀಫ್. ಎಸ್ ಕೇದರ್, ಅವ್ನು ಸಿಕ್ಕದ್ನಾ? ಇಲ್ಲ, ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಇವ್ ನಂಬರಿಂದ ಹೋಗಿ ಎಲ್ಲ ಕಾಲ್ಸ್ ಚೆಕ್ ಮಾಡಬೇಕು. ಲೊಕೇಶನ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು. ಇವ್ರು ಪಕ್ಕ ಏನೋ ಮಾಡ್ತಾ ಇದ್ದಾರೆ. ಶೋರ್. ನೀನೀಗಲೇ ಅಲ್ಲಿಂದ ಪರೇಲ್ ಹೈ ಸ್ಟ್ರೀಟಿಗೆ ಬಾ. ಈ ರೋಡಲ್ಲಿ ಒಂದು ಕೊಲೆ ಆಗಿದೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡು. ಸರ್, ನನ್ನ ಹೆಂಡತಿಯಲ್ಲಿ ಕೇದರ್, ಈ ಫೋನಿಂದ ಕಾಲ್ ಹೋಗಿರೋದು CST, ಬೈಕುಲಾ, ಪರೇಲ್, ದಾದರ್, ಸಯನ್, ವಿಕ್ರೋಲಿ, ಕಾಂಜುಮಾರ್ಗಿಗೆಲ್ಲ ಹೋಗಿದೆ. ಮುಗೀತು. ಅದು ಸೆಂಟ್ರಲ್ ಲೈನ್ ತಾನೆ? ಐ ಮೀನ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಅವರ ಟಾರ್ಗೆಟ್ ರೈಲ್ವೆ ಸ್ಟೇಷನ್ ಅಥವಾ ಅಲ್ಲಿನ ಟ್ರೈನ್ಸ್ ಅಲ್ಲ. ಈ ವ್ಯಾನ್ ಡ್ರೈವರು ಗ್ಲಾಸ್ ಮೇಲೆ GKF ಅಂತ ಬರ್ತಿದ್ದಾನೆ. ಅದನ್ನ ನ್ಯೂಮರಸ್ ಆಗಿ ಓದಿದ್ರೆ
G for 7, K for 11, F for 6. That means 7, 11, 6. ಫೋನಿಗೆ ಬಂದಿರೋದು 7 calls from 11 stations. That means 7 plans to keep 7 bombs in 7 stations. If 6 stands for 6 p.m., 11 means within 11 minutes. 7 blasts within 11 minutes. Starting from 6 p.m. ನಾವೀಗೇನು ಮಾಡೋದು? ನಾನೀಗ ಪರೇಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಹನೀಫ್. We have to evacuate all the stations. ಅದು ಈ ಸಮಯದಲ್ಲ. Do what I say. Hey man, hey good news. ಚುಪ್ ಸಾಲೆ. ಹಲೋ, ನಾವು ಎಷ್ಟು ಗಂಟೆಗೆ ಎಲ್ಲಿ ಮೀಟ್ ಮಾಡೋದು? ಸರಿಯಾಗಿ 6 ಗಂಟೆಗೆ ನಾನು ದಾದರ್ ಸ್ಟೇಷನ್ ರೀಚ್ ಆಗ್ತೀನಿ. ಮೇನ್ ಎಂಟ್ರೆನ್ಸ್ ಪ್ಲಾಟ್ಫಾರ್ಮ್ ನಂಬರ್ 1. ಹನೀಫ್ ಸರ್, ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು. ನೀನು ಬಿಟ್ಟು ಕಳಿಸಿದ್ಯಲ್ಲ ಇಂಜಿನಿಯರ್, ಅವನು ಟ್ರೈನಲ್ಲಿ ಬಾಂಬ್ ಬಿಟ್ಟೋ ಟೆರರಿಸ್ಟ್ ಆಗಿದ್ದಾನೆ. ಅದರಿಂದ ಜೀವ ಕಳ್ಕೊಳ್ಳೋಕಿರೋದು ಎಷ್ಟು ಜನ ಗೊತ್ತಾ? 1000 ಜನ. ನೀನು ಮಾಡಿರೋ ತಪ್ಪಿಗೆ ಏನಾದರೂ ಪ್ರಾಯಶ್ಚಿತ್ತ ಮಾಡೋಕಿದ್ರೆ ಮಾಡ್ಕೋ. ಅಯ್ಯೋ ದೇವ್ರೆ. Attention please. An important announcement. Due to security reasons, all the passengers are requested to leave the station premises immediately. Don't get panicked. Everything is under control. Please cooperate with the staff. कृपया ध्यान दीजिए, एक सूचना है. सभी यात्रियों की निवेदन है, सुरक्षा निरीक्षण के लिए आप लोग जल्द से जल्द स्टेशन छोड़कर बाहर जाएं. घबराने की कोई बात नहीं. हमने हर चीज संभाली है.
ಬ್ಲಾಸ್ಟ್ಗಳು ಆಗಿದೆ. ಇಲ್ಲಿವರೆಗೂ 157 ಜನ ಸತ್ತಿರುವ ಹಾಗೆ ಸುದ್ದಿ ಬಂದಿದೆ. ಪರೇಲ್, ಬೈಕುಲಾ, ಸಯಾನ್, ದಾದರ್, ವಿಕ್ರೋಳಿ, ಕಾಂಜರ್ಮಾರ್ಗ್, CST ಇಲ್ಲೆಲ್ಲ ತೀವ್ರವಾದಿಗಳು ದಾಳಿ ಮಾಡಿದ್ದಾರೆ. 90 people, at least 100 people are injured. That's the chief secretary of the state telling us. What is the latest that you can tell us? How जिसमें विस्फोट होने के बाद समूची मुंबई इससे कहीं ना कहीं प्रभावित हो, और ये नजर आ भी रहा है. ಆಕಾಶದಲ್ಲಿ ಹಾರಿಗೂಡಿಗೋದ ಗಿಳಿಗಳೇ, ಆಕಾಶದಲ್ಲಿ ಹಾರಿಗೂಡಿಗೋದ ಗಿಳಿಗಳೇ, ಇನ್ನು ನಿಮ್ಮ ಹಾಗೆ ನಾನು ಹಾರೆ ಆಗೋದಿಲ್ಲವೇ? ಇನ್ನು ಬರುವ ಆಲೆಯು ನಾವಿಂದು ನೋಡಿದರು ಆ ದೇವರೇ, ಆ ದೇವರೇ ವರ ಕೊಡುತ್ತಾನೆ. ಆಕಾಶದಲ್ಲಿ ಹಾರಿಗೂಡಿಗೋದ ಗಿಳಿಗಳೇ, ಇನ್ನು ನಿಮ್ಮ ಹಾಗೆ ನಾನು ಹಾರೆ ಆಗೋದಿಲ್ಲವೇ? ರೆಕ್ಕೆಯ ಪಕ್ಷಿ ಹಾರುವ ರೀತಿ ಗಗನದೆ ಕಾಣೋ ಕಾಮನವಿಲ್ಲೇ. ರೆಕ್ಕೆಯ ಪಕ್ಷಿ ಹಾರುವ ರೀತಿ ಗಗನದೆ ಕಾಣೋ ಕಾಮನವಿಲ್. ಒಂದು ಸ್ನೇಹ ಗೀತೆ ಹಾಡುವಂತ ಈ ಪ್ರಪಂಚವೇ ನಾವಿಬ್ಬರಲ್ಲಿ ಸೇರಿಕೊಂಡು ಹಾಡ ಹಾಡಿದ ಒಂದು ಸ್ನೇಹ ತುಂಬಿದಂತ ಬಂಧದಿಂದ ಬೆಳೆದೆನು. ಆಕಾಶದಲ್ಲಿ ಹಾರಿಗೂಡಿಗೋದ ಗಿಳಿಗಳೇ, ಇನ್ನು ನಿಮ್ಮ ಹಾಗೆ ನಾನು ಹಾರೆ ಆಗೋದಿಲ್ಲವೇ? ಬೆಳಗಿನ ಹೂ ಅರಳುವ ಹಾಗೆ, ಒಂದು ಹೊಸ ಭಾವದ ನೆನಪಿನ ಹಾಗೆ. ಬೆಳಗಿನ ಹೂವು ಅರಳುವ ಹಾಗೆ, ಒಂದು ಹೊಸ ಭಾವದ ನೆನಪಿನಲ್ಲಿ ಇಂದು ನಿನ್ನ ಪ್ರೀತಿ ಜೇನಿನಂತೆ ಈಗ ಸುರಿದಿದೆ. ಆ ಏಳು ಬಣ್ಣ ಸೇರಿ ಈಗ ಬೆಳೆಯಲಾಗಿದೆ. ಒಂದು ಭಾವಗೀತೆ ಈಗ ಮನಸ್ಸು ಹಾಡ ಬಯಸಿದೆ. ಆಕಾಶದ